ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗೀತಾಂ ಕೃಷ್ಣಮುಖಾಜ್ಜಾತಾಂ ಶೀತಾಂ ಶೋರಿವ ಚಂದ್ರಿಕಾಂ ಆಸೇವ್ಯ ಭವದಾವೋತ್ಥಘರ್ಮಂ ನಿರ್ಮೂಲಯಾಮ್ಯಹಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಹರಿ ಓಂ. ವೇದವ್ಯಾಸದೇವರ ಅತ್ಯಂತ ಶ್ರೇಷ್ಠವಾದ ಕೃತಿಗಳು. ವೇದವ್ಯಾಸದೇವರ ಗ್ರಂಥಗಳೆಲ್ಲವೂ ಶ್ರೇಷ್ಠ. ವೇದವ್ಯಾಸದೇವರ ಗ್ರಂಥಗಳಲ್ಲಿ ಒಂದು ಶ್ರೇಷ್ಠ ಇನ್ನೊಂದು ಶ್ರೇಷ್ಠ ಇಲ್ಲ ಅಂತ ಹೇಳೋ ಹಾಗಿಲ್ಲ. ವೇದವ್ಯಾಸದೇವರ ಎಲ್ಲ ಗ್ರಂಥಗಳು ಅತ್ಯಂತ ಶ್ರೇಷ್ಠವಾದ ಗ್ರಂಥಗಳು. ಆ ಶ್ರೇಷ್ಠವಾದ ಗ್ರಂಥಗಳಲ್ಲಿಯೂ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಗ್ರಂಥ ರಾಜ ಶ್ರೀಮನ್ ಮಹಾಭಾರತ. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ ಅಂತ ಮಹಾಭಾರತದ ಪ್ರಶಸ್ತಿ. ನೋಡ್ತಾ ಬಂದ್ರೆ ಪಾಂಡವ ಕೌರವರ ಕಥೆ, ಪಾಂಡವರ ಕೌರವರ ಮಧ್ಯೆ ನಡೆದಂತಹ ಒಂದು ಗಲಾಟೆಗಳ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ಅನ್ನಿಸಿದ್ರು ಕೂಡ ಭಾರತವನ್ನ ಒಳಗಿಳಿದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅದರ ನಮ್ಮ ಕಣ್ಣಿಗೆ ಕಾಣಿಸುವ ಭಾರತದ ವೈಭವವೇ ಅದು ಬೇರೆ. ಅಂತಹ ಶ್ರೀಮನ್ ಮಹಾಭಾರತದಲ್ಲಿ ಮಹಾಭಾರತ ಅನ್ನೋದು ಅದೊಂದು ಪಾರಿಜಾತ. ಮಹಾಭಾರತ ಅಂತಂದ್ರೆ ಅದೊಂದು ಪಾರಿಜಾತ ವೃಕ್ಷ, ಹೂವ. ಪಾರಿಜಾತ ಹೂ ಎಲ್ರಿಗೂ ಬೇಕು. ಅಂತಹ ಪಾರಿಜಾತ ಹೂವಿನ ಮಧು ಯಾರಿಗೆ ಬೇಡ? ಆದ್ದರಿಂದ ವೇದವ್ಯಾಸ ದೇವರು ರಚನೆ ಮಾಡಿದ ಶ್ರೀಮನ್ ಮಹಾಭಾರತವೆಂಬ ಪಾರಿಜಾತ ಪುಷ್ಪದ ಮಧು, ಜೇನು, ಅದು ಭಗವದ್ಗೀತಾ. ಭಾರತ ಪಾರಿಜಾತ ಮಧುಭೂತ ಅಂತಾರೆ ಆಚಾರ್ಯರು, ಅಂತಾರೆ ಮಂತ್ರಾಲಯ ಪ್ರಭುಗಳು ಅದನ್ನು ಹೇಳ್ತಾ ಇದ್ದಾರೆ. ಭಗವದ್ಗೀತಾ ಅನ್ನುವಂಥದ್ದು ಮಹಾಭಾರತ ಪಾರಿಜಾತದ ಒಂದು ಮಧು, ಅದರ ಒಂದು ಜೇನು ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಶ್ರೀಮನ್ ಮಹಾಭಾರತದ ವಿಶಿಷ್ಟವಾದ ಅಧ್ಯಯನವನ್ನ, ಮಹಾಭಾರತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕ ಅರ್ಥಚಿಂತನವನ್ನ ನಾವೆಲ್ಲರೂ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಹರಿವಾಯು ಗುರುಗಳ ಒಂದು ವಿಶೇಷವಾದ ಕಾರುಣ್ಯ, ವಿಶಿಷ್ಟವಾದಂತಹ ನಮ್ಮೆಲ್ಲರ ಜನ್ಮಾಂತರದ ಪುಣ್ಯ, ಅದಕ್ಕೆ ಪ್ರತಿಫಲವಾಗಿ ಹರಿವಾಯು ಗುರುಗಳು ನಮಗೆ ಮಾಡಿದ ಅತ್ಯಂತ ಶ್ರೇಷ್ಠವಾದ ಕರುಣೆ ಶ್ರೀಮದ್ ಮಹಾಭಾರತದ ಅನುಸಂಧಾನವನ್ನು ಮಾಡುವಂತಹ ಒಂದು ಭಾಗ್ಯ. ಅದರಲ್ಲಿ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ನಮಗೆ ತಿಳಿಸಿಕೊಡತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ವ್ಯವಸ್ಥೆಯನ್ನು ನಮಗೆ ವೇದವ್ಯಾಸ ದೇವರು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಆ ವೇದವ್ಯಾಸ ದೇವರ ಕರುಣೆ ನಮ್ಮ ಮೇಲೆ ಎಷ್ಟು ದೊಡ್ಡದಾಗಿದೆ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಬೇಕಾಗುತ್ತೆ. ಅಂತಹ ವೇದವ್ಯಾಸ ದೇವರ ಅಪಾರವಾದ ಕಾರುಣ್ಯವನ್ನ ಮತ್ತೆ 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 ಸ್ಮರಣೆ ಮಾಡ್ತಾ, ದುಗ್ಧಂ ಗೀತಾಮೃತಂ, ಭಗವದ್ಗೀತೆ ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಎಲ್ಲ ಉಪನಿಷತ್ತುಗಳ ಅರ್ಥಾನುಸಂಧಾನ ನಮಗಾಗಿರ್ಬೇಕು. ಭಗವದ್ಗೀತೆಯ ಬಗ್ಗೆ ಒಂದು ಪ್ರಸಿದ್ಧವಾದ ಮಾತೇ ಇದೆ. ಸರ್ವೋಪನಿಷದೋ ಗಾವಃ
ದೋಗ್ಧ ಗೋಪಾಲನಂದನ ಪಾರ್ಥ ವತ್ಸ ಸುಧೀಹಿ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ವೇದಾಂತ ಅಂತ ಉಪನಿಷತ್ತುಗಳಿಗೆ ವೇದ ಶಿರಸ್ ಅಂತ ಕರಿತೇವೆ. ಉಪನಿಷತ್ತುಗಳನ್ನ ವೇದಾಂತ ಅಂತ ಕರಿತೇವೆ. ಅಂತಹ ವೇದಾಂತ ನಾಮಕವಾದ ವೇದ ಶಿರೋನಾಮಕವಾದ ಉಪನಿಷತ್ತುಗಳು, ಎಲ್ಲ ಉಪನಿಷತ್ತುಗಳು ಗೋವಿನ ರೂಪದಲ್ಲಿದ್ರೆ ಆ ಗೋವು ಏನ್ ಕೊಡುತ್ತೆ? ನಮಗೆ ಹಾಲು ಕೊಡುತ್ತೆ. ಗೋವು ನಮಗೆ ಹಾಲನ್ನು ಕೊಡುತ್ತೆ. ಅಂತಹ ದುಗ್ಧಪ್ರಾಯವಾದ ಹಾಲನ್ನ ನಮಗೆ ಕರೆದು ಕೊಡುವಂತಹ ಗೋಪಾಲಕ ಒಬ್ಬ ಬೇಕು. ಆ ಗೋಪಾಲಕ ಯಾರು? ಗೋಪಾಲನಂದನ. ಗೋವಿನ ಹಾಲು ಕರೆದು ನಮ್ಮೆಲ್ಲರಿಗೂ ಹಾಲನ್ನು ಉಣಿಸುವ ಮಹಾನುಭಾವ ಗೋಪಾಲಕೃಷ್ಣ ದೇವರೇ ಗೋಪಾಲಕ. ಆ ಹಾಲು ಕೊಡಬೇಕು ಹಸು ಅಂತಂದ್ರೆ ಒಂದು ಕರು ಹಾಲಿನ ಮುಂದೆ ನಿಂತಿರಬೇಕು, ಕೆಚ್ಚಲಿನ ಮುಂದೆ. ಯಾರದು ಕರು? ಆ ಕರುವಿನ ರೂಪದಲ್ಲಿ ನಿಂತವನೇ ಪಾರ್ಥ. ಆದ್ದರಿಂದ ಅರ್ಜುನನಿಗೆ ಪಾರ್ಥ ಅಂತ ಹೆಸರು. ಪಾರ್ಥ ಅನ್ನೋ ಶಬ್ದಕ್ಕೆ ಏನು ಗೊತ್ತಾ ಅರ್ಥ? ಪೃಥಾದೇವಿ. ಪೃಥಾದೇವಿ ಅಂತಂದ್ರೆ ಕುಂತಿ ದೇವಿಗೆ ಪೃಥಾ ಅಂತ ಹೆಸರು. ಆ ಪೃಥಯ ಮಗನಾದ್ದರಿಂದ ಪಾರ್ಥ ಅಂತ. ಹಾಗಲ್ಲ ಅರ್ಥ. ನಮ್ ಗುರುಗಳು ವಿಶೇಷವಾದ ಇನ್ನೊಂದು ಅರ್ಥ ಹೇಳಿದ್ರು. ಪಾರ್ಥ ಅಂದ್ರೆ ಅರ್ಥಪಾನಂ ಕರೋತಿ ಇತಿ ಪಾರ್ಥ ಅರ್ಥಂ ಪಾತಿ. ಸಕಲ ಶಾಸ್ತ್ರಗಳ ಅರ್ಥಗಳನ್ನು ಕುಡಿದು ಬಿಡ್ತಾನೆ, ಆದ್ದರಿಂದ ಅರ್ಜುನ ಪಾರ್ಥ. ಇಲ್ಲಿ ಭೀಮಸೇನ ದೇವರನ್ನ ಇಟ್ಕೊಳ್ಳಿಲ್ಲ. ಯಾಕೆ ಇಟ್ಕೊಳ್ಳಿಲ್ಲ ಅಂದ್ರೆ ಸ್ವಯಂ ಭೀಮಸೇನ ದೇವರಿಗೆ ಸಕಲ ಶಾಸ್ತ್ರಗಳ ಜ್ಞಾನ ಇದೆ. ಆದ್ದರಿಂದ ಇಲ್ಲಿ ಭಗವದ್ಗೀತೋಪದೇಶವನ್ನ ಮಾಡಬೇಕು ಅಂತ ಕೃಷ್ಣ ಭೀಮಸೇನ ದೇವರನ್ನ ಇಟ್ಕೊಳ್ಳಿಲ್ಲ ಮೀಡಿಯಾ ರೂಪದಲ್ಲಿ. ಅರ್ಜುನನನ್ನೇ ಇಟ್ಟುಕೊಂಡದ್ದು ಮೀಡಿಯಾ. ಯಾಕೆ ಅರ್ಜುನನನ್ನ ಯಾಕೆ ಇಟ್ಟುಕೊಂಡ ಅಂತಂದ್ರೆ ಅವನಿಗೆ ಅಜ್ಞಾನ ಬರುತ್ತೆ. ಸಾಕ್ಷಾತ್ ಇಂದ್ರಾವತಾರ ಭೂತಂ ಆತ್ಮನಃ ಪ್ರಿಯತಮಂ ಆಚಾರ್ಯ ಹೇಳ್ತಾರೆ. ಅದನ್ನ ನಾವು ವಿಸ್ತಾರವಾಗಿ ನೋಡ್ಲಿಕ್ಕಿದ್ದೇವೆ. ನಾವು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳ ಮೂಲಕ ಎಲ್ಲ ಶ್ಲೋಕಗಳ ಅರ್ಥಾನುಸಂಧಾನವನ್ನ ಮಾಡುವಾಗ, ವಿಶೇಷವಾದ ಅರ್ಥಾನುಸಂಧಾನವನ್ನ ಮಾಡುವಾಗ ನೋಡ್ತೀವಿ ಅದನ್ನು. ಉತ್ತಮಾಧಿಕಾರಿಣಂ ಸಾಕ್ಷಾತ್ ಇಂದ್ರಾವತಾರ ಭೂತಂ ಆತ್ಮನಃ ಪ್ರಿಯತಮಂ. ಉತ್ತಮಾಧಿಕಾರಿ. ಶಾಸ್ತ್ರದ ಅಧ್ಯಯನವನ್ನ ಮಾಡ್ಲಿಕ್ಕೆ ಅಧಿಕಾರ ವರ್ಗ ಅಂತ ಇದೆ. ಅಧಿಕಾರಶ್ಚೋಕ್ತ ಭಾಗವತೆ ತಂತ್ರೇ. ಆಚಾರ್ಯ ಹೇಳ್ತಾರೆ ಅಧಿಕಾರಶ್ಚೋಕ್ತ ಅಂತ. ಯಾವತ್ತೇ ಆಗ್ಲಿ ಇದು ನಮ್ಗೆ ಗೊತ್ತಿರ್ಬೇಕಿದೆ, ನಾವು ತಿಳ್ಕೊಂಡಿರ್ಬೇಕಿದನ್ನ. ಅಧಿಕಾರಿ ಅಂತ ಇರ್ತಾರೆ. ಯಾವುದೇ ಶಾಸ್ತ್ರ ಇರ್ಲಿ, ಕೊನೆಗೆ ಮದ್ಯಪಾನ ಮಾಡಕ್ಕೂ ಒಬ್ಬ ಅಧಿಕಾರಿ ಬೇಕಲ್ವಾ? ಎಲ್ರೂ ಮದ್ಯಪಾನ ಮಾಡ್ಲಿಕ್ಕಾಗುತ್ತಾ? ಅದಕ್ಕೆ ಯೋಗ್ಯನಾದವನೊಬ್ಬ ಬೇಕು. ಕೆಟ್ಟ ಕೆಲಸ ಮಾಡ್ಲಿಕ್ಕೊಬ್ಬ ಯೋಗ್ಯನಾದವನು ಬೇಕು. ಕಳ್ಳತನ ಮಾಡ್ಲಿಕ್ಕೊಬ್ಬ ಬೇಕು. ಸುಳ್ಳು ಹೇಳಲಿಕ್ಕೊಬ್ಬ ಬೇಕು. ಮೋಸ ಮಾಡ್ಲಿಕ್ಕೊಬ್ಬ ಬೇಕು. ಎಲ್ಲರಿಗೂ ಸುಳ್ಳು ಹೇಳಕ್ಕಾಗಲ್ಲ, ಎಲ್ಲರಿಗೂ ಕಳ್ಳತನ ಮಾಡಕ್ಕಾಗಲ್ಲ, ಎಲ್ರಿಗೂ ಮೋಸ ಮಾಡಕ್ಕಾಗಲ್ಲ. ಕೊಲೆ ಮಾಡಕ್ಕೂ ಒಬ್ಬ ಅಧಿಕಾರಿ ಬೇಕು. ಎಲ್ರು ಕೊಲೆ ಮಾಡಕ್ಕಾಗಲ್ಲ ಅಲ್ವಾ? ಅಂತ ದುಷ್ಟತನಕ್ಕೆ, ನೀಚ ಕೆಲಸಗಳಿಗೆ ಅಧಿಕಾರಿಗಳು ಬೇಕು ಅಂದಾಗ ಶಾಸ್ತ್ರದ ಅಧ್ಯಯನಕ್ಕೆ, ಯಾವ ಗ್ರಂಥಗಳ ಅಧ್ಯಯನವನ್ನ ಮಾಡೋದ್ರಿಂದ ನಮಗೆ ಮೋಕ್ಷವೇ ಬಂದು ಬಿಡುತ್ತೋ ಅಂತಹ ಮೋಕ್ಷ ಶಾಸ್ತ್ರಗಳನ್ನ ಶ್ರವಣ ಮಾಡ್ಲಿಕ್ಕೆ ಒಂದು ಅಧಿಕಾರ ಬೇಕಲ್ಲ. ಅಧಿಕಾರ ಮೂರು ರೀತಿಯಾದ ಅಧಿಕಾರಗಳಿದೆ. ಆಚಾರ್ಯ ಹೇಳ್ತಾರೆ ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾಖ್ಯಧಿಕಾರಿಣ. ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಂತ ಮೂರು ತರ ಇದ್ದಾರಂತ ಅಧಿಕಾರಿ ವರ್ಗ. ಅದರಲ್ಲಿ ತತ್ರ ಮಂದ ಮನುಷ್ಯೇಶು ಯ ಉತ್ತಮ ಗಣಾ ಸ್ಮೃತ. ಅದರಲ್ಲಿ ಮಂದಾಧಿಕಾರಿಗಳು, ನೀಚಾಧಿಕಾರಿಗಳು ಯಾರು ಅಂತಂದ್ರೆ ಮನುಷ್ಯರಲ್ಲಿ ಉತ್ತಮರು ಅಂತ. ಮಾನುಷೋತ್ತಮ ವರ್ಗ, ಮನುಷ್ಯರಲ್ಲಿ ಉತ್ತಮರು ಅಂದ್ರೆ ಮಾನುಷೋತ್ತಮರು ಅಂತ ಏನಿದ್ದಾರೆ, ಆ ಮಾನುಷೋತ್ತಮ ಗಣ ಅಧಿಕಾರಿ ವರ್ಗದಲ್ಲಿ ಮಂದ. ಮಧ್ಯಮಾಹ ಋಷಿ ಗಂಧರ್ವಾಹ. ಮಧ್ಯಮ ಜಾತಿ ಋಷಿಗಳು, ಗಂಧರ್ವರು, ಅವರು ಮಧ್ಯಮಾಧಿಕಾರಿಗಳು. ದೇವಾಸ್ತತ್ರೋತ್ತಮ ಮತಃ.
ಅದರಲ್ಲಿ ಉತ್ತಮಾಧಿಕಾರಿಗಳಾಗಿ ಬರತಕ್ಕಂತಹ ವ್ಯಕ್ತಿಗಳು ಯಾರು ಅಂದ್ರೆ ದೇವತೆಗಳು. ಅದಕ್ಕೆ ಹೇಳಿದ್ದು ಉತ್ತಮಾಧಿಕಾರಿಣಂ ಸಾಕ್ಷಾತ್ ಇಂದ್ರಾವತಾರ ಭೂತಂ ಆತ್ಮನಃ ಪ್ರಿಯತಮಂ ಅಂತ ಆಚಾರ್ಯರು ಯಾರಿಗೆ ಉಪದೇಶ ಮಾಡಿದ ಕೃಷ್ಣ ಗೀತೆಯನ್ನ ಅಂತ ಹೇಳುವಾಗ ಉತ್ತಮಾಧಿಕಾರಿಣಂ ಅಲ್ಲೇ ಗೊತ್ತಾಗೋಯ್ತು, ಮನುಷ್ಯನೂ ಅಲ್ಲ, ಋಷಿ ಗಂಧರ್ವರ ಗುಂಪಲ್ಲೂ ಮನುಷ್ಯೋತ್ತಮರ ಗುಂಪಿನಲ್ಲೂ ಅರ್ಜುನ ಬರಲ್ಲ, ಋಷಿ ಗಂಧರ್ವರ ಗುಂಪಿನಲ್ಲೂ ಬರಲ್ಲ. ದೇವಾಸ್ತತ್ರೋತ್ತಮ ಮತಾಹ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತೆ ಉತ್ತಮಾಧಿಕಾರಿಗಳಲ್ಲಿ ದೇವತೆಗಳು ಉತ್ತಮರು. ಇತಿ ಜಾತಿ ಕೃತೋ ಭೇದ ತಥಾನ್ಯೋ ಗುಣಪೂರ್ವಕ. ಇದು ಜಾತಿಗಳಲ್ಲಿ ಅಧಿಕಾರ ವರ್ಗ. ಮನುಷ್ಯೋತ್ತಮ ಜಾತಿ ನೀಚ, ಋಷಿಗಂಧರ್ವ ಜಾತಿ ಮಧ್ಯಮ, ದೇವ ಜಾತಿ ಉತ್ತಮ. ಇದು ಜಾತಿಯಲ್ಲಿ ಬಂದಂತಹ ಅಧಿಕಾರ ವರ್ಗ. ಬರೀ ಜಾತಿಯಲ್ಲಿ ಅಧಿಕಾರ ವರ್ಗ ಅಲ್ಲ, ಗುಣದಲ್ಲೂ ಅಧಿಕಾರ ವರ್ಗ ಇದೆ. ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತ್ವಧ್ಯಯವಾನ್ ನರಃ ಅಧಮಃ. ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಮಾಡ್ತಾನಂತ ಅವನು. ದೇವರಲ್ಲಿ ವಿಶಿಷ್ಟವಾದ ಭಕ್ತಿ, ಸರ್ವೋತ್ತಮತ್ವ ಜ್ಞಾನಪೂರ್ವಕವಾದ ವಿಶಿಷ್ಟವಾದ ಭಕ್ತಿ. ಎಷ್ಟು ಅಧ್ಯಯನವಾನ್ ನರಃ, ಯಾರು ನಿರಂತರ ಗುರುಗಳಿಂದ ಶಾಸ್ತ್ರ ಶ್ರವಣ ಮಾಡ್ತಾ ಇರ್ತಾನೆ, ಶಾಸ್ತ್ರ ಶ್ರವಣ ಮಾಡಿ ಶಾಸ್ತ್ರಗಳ ಮನನ ಮಾಡಿ ಶಾಸ್ತ್ರಗಳ ಮೇಲೆ ಬರತಕ್ಕಂತಹ ಸಂಶಯಗಳನ್ನ ಗುರುಗಳಲ್ಲಿ ಕೇಳಿ ಗುರುಗಳಿಂದ ಶಾಸ್ತ್ರದ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡು ಮತ್ತೆ ಪುನಃ ಶಾಸ್ತ್ರಗಳನ್ನ ಕೇಳಿದ್ದನ್ನೇ ಮತ್ತೆ 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 ಶಾಸ್ತ್ರ ಶ್ರವಣವನ್ನ ಮಾಡ್ತಾ ಜ್ಞಾನವನ್ನ ಯಾರು ಪಡೀತಾನೆ, ಸ್ವಾಧ್ಯಾಯವನ್ನ, ಇದು ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ ಇದಕ್ಕೆ, ಅವರವರಿಗೆ ಯೋಗ್ಯವಾದ ಗ್ರಂಥಗಳನ್ನ ಗುರುಗಳ ಮೂಲಕ ಶ್ರವಣ ಮಾಡ್ತಾ ಇರ್ತಾರೆ. ಅವರು ಏನಾಗ್ತಾರೆ, ಅವರು ಅಧಮಾಧಿಕಾರಿಗಳು, ಮಂದಾಧಿಕಾರಿಗಳು. ಮಧ್ಯಮ ಶಮಾದಿ ಸಂಪತ್ಯ, ಶಮದಮಾದಿ ಗುಣಗಳಿಂದ ಕೂಡಿರ್ತಾರಲ್ಲ ಅವರು ಮಧ್ಯಮರು. ಅವರನ್ನ ಹೆಂಗ್ ಕರೀತಾರೆ, ಮಧ್ಯಮಾಧಿಕಾರಿಗಳು. ಶಮ ದಮ ದಾಂತರು ಇತ್ಯಾದಿ ಅವರು ಋಷಿಗಂಧರ್ವರಲ್ಲೇ ಕಾಣುತ್ತದೆಲ್ಲ. ಅದಾದ್ಮೇಲೆ ಉತ್ತಮಾಧಿಕಾರಿಗಳ ಲಕ್ಷಣ ಏನು, ಗುಣತಃ ಆಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚ ಅಪ್ಯನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ವಿಷ್ಣುಪಾದೈಕ ಸಂಶ್ರಯ ಸ ಉತ್ತಮೋಧಿಕಾರಿ ಸ್ಯಾತ್ ಸನ್ಯಸ್ತಾಖಿಲ ಕರ್ಮವಾನ್. ಆಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚ ಅಪಿ ಅನಿತ್ಯಕಂ ವಿಜ್ಞಾಯ. ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಾಂತ ಜೀವರವರೆಗೂ ಇರುವ ಸಮಸ್ತ ಜೀವಜಾತವು ಅಸಾರ, ಅನಿತ್ಯ. ಜೀವಜಾತವೇ ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಾಂತ ಜೀವರವರೆಗೂ ಇರುವ ಈ ಇಡೀ ಪ್ರಪಂಚವೇ, ಜೀವರಾಶಿಯೇ ಅಸಾರ ಅನಿತ್ಯ ಅಂತ ಆದ್ಮೇಲೆ ಜಡದ ಬಗ್ಗೆ ಏನು ಮಾತಾಡೋದು? ಆದ್ದರಿಂದ ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚವು ಅಸಾರ, ನಿಸ್ಸಾರ, ದುಸ್ಸಾರವಾದದ್ದು, ಅನಿತ್ಯವಾದದ್ದು ಅನ್ನುವ ಅನಿತ್ಯತ್ವ ಭಾವನೆಯನ್ನ ಇದು ಪ್ರಯೋಜನಕ್ಕಿಲ್ಲ. ಅತ್ಯರ್ಥ ಪ್ರಯೋಜನ ರೂಪವಾದ ಮೋಕ್ಷಕ್ಕೆ ಇದೆಲ್ಲದರ ಜ್ಞಾನ ಕಾರಣ ಆಗೋದಿಲ್ಲ ಅನ್ನುವ ಶುದ್ಧವಾದ ಭಾವನೆಯಿಂದ ವೈರಾಗ್ಯವನ್ನ ಪಡಿಬೇಕಂತೆ. ಅವರವರಿಗೆ ಯೋಗ್ಯವಾದ ವೈರಾಗ್ಯ. ಅಲ್ಲಿ ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಟು ಓಡೋಗ್ಬಿಡೋದು ಅಂತಲ್ಲ, ದೇವರು ಕೊಟ್ಟ ಸುಖವನ್ನ ಅನುಭವಿಸ್ತಾ ಇದು ಯಾವುದೂ ನಿತ್ಯವಲ್ಲ, ಇದು ಶಾಶ್ವತವಲ್ಲ, ದೇವರು ಎಷ್ಟು ದಿನ ಕೊಟ್ಟಿದ್ದಾನೋ ಅಷ್ಟು ದಿನ ನಾನು ಉಪಭೋಗವನ್ನ ಮಾಡ್ತೇನೆ ಎನ್ನುವ ಅನುಸಂಧಾನವನ್ನ ಮಾಡೋದನ್ನು ವೈರಾಗ್ಯ ಅಂತ. ವಿಷ್ಣು ಪಾದೈಕ ಸಂಶ್ರಯ, ಅವನಿಗೆ ಬೇರೆ ಯಾರೂ ಇಲ್ಲ, ಭಗವಂತನ ಪಾದ ಕಮಲಗಳನ್ನ ಮಾತ್ರ ಆಶ್ರಯ ಮಾಡ್ತಾನೆ. ನನಗಿನ್ಯಾರು ಏನೂ ಕೊಡೋದು ಬೇಡ, ಅರಿ ನನಗೆ ದೇವರು ಕೊಡ್ತಾನೆ, ನನಗೆ ನಾರಾಯಣ ಕೊಡ್ತಾನೆ, ಸರ್ವೋತ್ತಮ ಕೊಡ್ತಾನೆ, ಅವನಿರುವಾಗ ನನಗೇನು ಭಯ ಅಂತ ಹೇಳಿ ವಿಷ್ಣು ಪಾದೈಕ ಸಂಶ್ರಯನಾಗಿರ್ತಾನಲ್ಲ. ಸನ್ಯಸ್ತ ಅಖಿಲ ಕರ್ಮವಾನ್, ಮಾಡುವ ಎಲ್ಲ ಶುದ್ಧ ಸಾತ್ವಿಕ ವೈದಿಕ ಕರ್ಮಗಳನ್ನು ಕೃಷ್ಣ ತ್ವತ್ಪ್ರಸಾದ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದೇಶ್ಯ
ತ್ವಾ ಮನುಸ್ಮರನ್ನೇವ ಅಂತ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದಂತೆ ಭಗವಂತನ ಪ್ರಸಾದದಿಂದ, ಭಗವಂತನ ಪ್ರೇರಣೆಯಿಂದ, ಭಗವಂತನ ಪ್ರೀತಿಗಾಗಿ ಭಗವಂತನನ್ನ ಉದ್ದೇಶ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಸಕಲ ಕರ್ಮಗಳನ್ನೂ ಮಾಡುವುದು. ಆ ರೀತಿಯಲ್ಲಿ ಯಾರು ಮಾಡ್ತಾರೆ ಅವರನ್ನ ಉತ್ತಮಾಧಿಕಾರಿಗಳು ಅಂತ ಕರೀತಾರೆ. ಆದ್ದರಿಂದ ಅರ್ಜುನ ಯಾವ ದೃಷ್ಟಿಯಲ್ಲಿ ನೋಡಿಕೊಂಡ್ರು, ಜಾತಿಯಲ್ಲಿ ನೋಡಿದ್ರು ದೇವಜಾತಿ ಉತ್ತಮಾಧಿಕಾರಿ. ಶ್ರೀಮದಾಚಾರ್ಯರಂತೂ ಅತ್ಯಂತ ಸ್ಪಷ್ಟವಾಗಿ ತತ್ರ ಉತ್ತಮಾಧಿಕಾರಿಣಂ ಅಂತ ಸ್ಪಷ್ಟವಾಗಿ ಉತ್ತಮಾಧಿಕಾರಿ ಅಂತ ಹೇಳ್ಬಿಟ್ಟಿದ್ದಾರೆ. ಉತ್ತಮಾಧಿಕಾರಿ ಮನುಷ್ಯರು ಯಾಕಾಗಬಾರದು? ಅರ್ಜುನ ದೇವತೆ ಯಾಕಾಗಬಾರ್ದು? ಋಷಿ ಯಾಕಾಗಬಾರ್ದು? ಸಾಮಾನ್ಯ ಗಂಧರ್ವ ಯಾಕಾಗಬಾರ್ದು ಅಂದ್ರೆ ಚಾನ್ಸೇ ಇಲ್ಲ. ದೇವಾಸ್ತತ್ರೋತ್ತಮ ಮತಃ ಅಂತ ಆಚಾರ್ಯರೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಧಿಕಾರಿ ವರ್ಗವನ್ನ ನಮಗೆ ಬೈಫರ್ಕೇಟ್ ಮಾಡಿ ಸ್ಪೆಸಿಫಿಕ್ ಆಗಿ ತಿಳಿಸಿಕೊಡುವಾಗ ದೇವತೆಗಳು ಉತ್ತಮಾಧಿಕಾರಿಗಳು ಅಂತ. ಜಾತಿಯಲ್ಲೂ ಅರ್ಜುನ ಉತ್ತಮಾಧಿಕಾರಿ, ಗುಣದಲ್ಲೂ ಅರ್ಜುನ ಉತ್ತಮಾಧಿಕಾರಿ. ಆದ್ದರಿಂದ ಎರಡೂ ರೀತಿಯಲ್ಲಿ ನೋಡ್ಕೊಂಡಾಗ ಉತ್ತಮಾಧಿಕಾರಿಯಾಗಿ ನಿಂತಿರ್ತಕ್ಕಂಥವ್ನು ಅರ್ಜುನ ಇದ್ದಾನೆ. ಭೀಮಸೇನ ದೇವರು ಉತ್ತಮಾಧಿಕಾರಿ. ಉತ್ತಮೋತ್ತಮಾಧಿಕಾರಿ ಭೀಮ ಇಲ್ವಾ? ತಸ್ಮಾತ್ ವಾಯುರ್ದೇವ ದೇವೋ ವಿಶಿಷ್ಟ ಅಂತ ದೇವರ ವಿಷಯದಲ್ಲಿ ಯಾವತ್ತಿಗೂ ಕೂಡ ಸೆಕೆಂಡ್ ಥಾಟ್ ಅವಕಾಶವೇ ಕೊಡದೆ ಅವನ ಸರ್ವೋತ್ತಮತ್ವ ಜ್ಞಾನವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡವರು ವಾಯುದೇವರು. ಇಡೀ ಪ್ರಪಂಚದಲ್ಲೇ ಮಹಾಲಕ್ಷ್ಮೀ ದೇವಿಯನ್ನು ಬಿಟ್ರೆ ವಾಯುದೇವರಂತ ಜ್ಞಾನಿಗಳು ಮತ್ತೊಬ್ರಿಲ್ಲ. ಹಾಗಿರ್ಬೇಕಾದ್ರೆ ವಾಯುದೇವರನ್ನ ಯಾಕೆ ಇಟ್ಕೊಳ್ಳಿಲ್ಲ ಉಪದೇಶಕ್ಕೆ ಅಂದ್ರೆ ನಮ್ಮ ಬಾಯಲ್ಲಿ ಈಗಲೇ ಬಂತಲ್ಲ, ದೇವರ ವಿಷಯದಲ್ಲಿ ಸೆಕೆಂಡ್ ಥಾಟೇ ಇಲ್ಲ ಅಂದ್ರೆ ಪ್ರಪಂಚದ ವಿಷಯದಲ್ಲೂ ಇಲ್ಲ ಅಂತ ಅರ್ಥ. ಅವರಿಗೆ ಬೇಕಾಗಿಲ್ಲ, ವಾಯುದೇವರಿಗೆ ಬೇಕಾಗಿಲ್ಲ. ವಾಯುದೇವರಿಗೆ ಅಸಾರ ಅನಿತ್ಯ ಅನ್ನುವ ಜ್ಞಾನ ಸ್ಪಷ್ಟವಾಗಿದೆ, ಶುದ್ಧವಾಗಿದೆ. ಆದ್ರೆ ಅಲ್ಲಿರುವ ಅಧಿಕಾರಿ ವರ್ಗದಲ್ಲಿ ವಾಯುದೇವರನ್ನ ಬಿಟ್ರೆ ಉತ್ತಮ ಅಧಿಕಾರಿ ಅಶ್ವತ್ಥಾಮ. ಅಲ್ಲಿ ಅಟ್ ಪ್ರೆಸೆಂಟ್ ಅಶ್ವತ್ಥಾಮಾಚಾರ್ಯ ಇದ್ದಾರೆ. ಅಲ್ಲ, ಅಶ್ವತ್ಥಾಮಾಚಾರ್ಯರು ರುದ್ರದೇವರು ಸಾಕ್ಷಾತ್ತಾಗಿ ಅವ್ರ ಉಪದೇಶ ಮಾಡ್ಬೋದಾಗಿತ್ತಲ್ಲ ಅಂದ್ರೆ ಇಲ್ಲ, ಅವ್ರಿಗೆ ಉಪದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಅವರಿಗೆ ಆ ಕಾಲದಲ್ಲಿ ತಾತ್ಕಾಲಿಕವಾದ ದುರ್ಯೋಧನನ ಪ್ರೇರಣೆ, ಅಸುರಾವೇಶ, ಅಸುರ ಪ್ರಭಾವ ಅಲ್ಲಿದೆ. ಅವರು ದುಷ್ಟರ ಪಾರ್ಟಿಯಲ್ಲೇ ಸೇರ್ಕೊಂಡು ಬಿದ್ದು ಒದ್ದಾಡ್ತಾ ಇದ್ದಾರೆ. ನಾಳೆ ದಿನ ಬ್ರಹ್ಮಚರ್ಯವನ್ನು ಕಳ್ಕೊಳ್ಳಿಕ್ಕಿದ್ದಾರೆ 18 ದಿನ ಯುದ್ಧ ಆದ್ಮೇಲೆ. ಆದ್ದರಿಂದ ಅವರನ್ನ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಮತ್ತಿನ್ಯಾರು ಅಧಿಕಾರಿ ವರ್ಗದಲ್ಲಿ ಸಾಧನೆಯನ್ನ ಮಾಡಿಸ್ತಕ್ಕಂತಹ ಪ್ರೇರಣೆಯನ್ನ ಜೀವರಾಶಿಗಳಿಗೆ ಮಾಡಿ ತಾನೂ ಉದ್ಧಾರ ಆಗಿ ಸಕಲ ಜೀವರಾಶಿಗಳನ್ನು ಉದ್ಧಾರ ಮಾಡುವ ಆ ಕಾಲದಲ್ಲಿ ಬಂದ ಉತ್ತಮ ದೇವತೆ ಯಾರು ಅಂದ್ರೆ ಇಂದ್ರ. ಮಹಾಲಕ್ಷ್ಮೀ ದೇವಿಗೆ ಉಪದೇಶ ಮಾಡೋ ಹಾಗಿಲ್ಲ, ಜ್ಞಾನಿ. ರುಕ್ಮಿಣಿ ಸತ್ಯಭಾಮಾದಿ ರೂಪಗಳಿಂದ ಇದ್ದಾಳೆ. ಇನ್ನು ವಾಯುದೇವರಿಗೆ ಉಪದೇಶ ಮಾಡೋಣ ಅಂದ್ರೆ ಸ್ವತಃ ಸಿದ್ಧವಾದ ಜ್ಞಾನ ಭೀಮಸೇನ ದೇವರಲ್ಲಿದೆ. ಆದ್ದರಿಂದ ಅವ್ರಿಗೆ ಉಪದೇಶ ಮಾಡೋ ಹಾಗಿಲ್ಲ. ಇನ್ನು ಅವರಿಗಿಂತ ಕೆಳಗಡೆ ಬರತಕ್ಕಂತಹ ರುದ್ರದೇವರಿಗೆ ಉಪದೇಶ ಮಾಡೋಣ ಅಂತಂದ್ರೆ ಅವರು ಬೇರೆ ಪಾರ್ಟಿಗೆ ಹೊರಟೋಗಿದ್ದಾರೆ, ಕೇಳೋದೂ ಇಲ್ಲ. ಆದ್ದರಿಂದ ಹೇಳಿದ ಶಿಷ್ಯಸ್ತೇಹಂ ಶಾಧಿಮ ಅಂತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ ಇದ್ದೇನೆ, ನನಗೆ ಬೇಕಾದ ಉಪದೇಶವನ್ನ ಮಾಡು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡುವ ಜೀವ ಒಂದಿದ್ರೆ ಅದು ಇಂದ್ರ. ಅದಕ್ಕೆ ಹೇಳಿದ್ದು ತತ್ರ ಸಾಕ್ಷಾತ್ ಇಂದ್ರಾವತಾರಭೂತಂ ಉತ್ತಮಾಧಿಕಾರಿಣಂ ಆತ್ಮನ ಪ್ರಿಯತಮಂ. ಉಪದೇಶ ಅಂತ ಮಾಡ್ಬೇಕಾದ್ರೆ ವಕ್ತೃ ಪ್ರಸಂಗ, ಶ್ರೋತೃ ಪ್ರಸಕ್ತಿ ಮತ್ತು ಪ್ರಸಂಗಾನುಕೂಲ್ಯ ಅಂತ 3 ಇರ್ಬೇಕ್ರಿ. ಏನೇ ಉಪದೇಶ ಮಾಡ್ಬೇಕಾದ್ರೂ ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ಬೇಕು. ಅದನ್ನ ಪ್ರಸಂಗಾನುಕೂಲ್ಯ ಅಂತ ಕರೀತಾರೆ. ಇನ್ನು ಹೇಳುವವನು ರೆಡಿ ಆಗಿರ್ಬೇಕು. ಹೇಳೋನ್ ರೆಡಿ ಆಗಿದ್ದಾನೆ, ಪ್ರಸಂಗ ಇದೆ, ಕೇಳೋರೇ ಇಲ್ಲ ಅಂತಂದ್ರೆ ಇಲ್ಲ. ಆದ್ದರಿಂದ ವಕ್ತೃ, ಶ್ರೋತೃ, ಪ್ರಸಕ್ತಿ 3 ಕರೆಕ್ಟ್ ಆಗಿರ್ಬೇಕು. ಅಷ್ಟು ಮಾತ್ರ ಅಲ್ಲ, ಹೇಳೋ ಅಂತವನು ಮೋಸ ಮಾಡದೆ ಕರೆಕ್ಟ್ ಆಗಿ ಹೇಳ್ಬೇಕಲ್ಲಿ, ಹುಚ್ಚುಚ್ಚಾಗಿ ಹೇಳಕ್ಕಾಗಲ್ಲ. ಯಾರೋ ನಮ್ಮನ್ನ ಉಪದೇಶ ಕೊಡಿ, ನಮಗೆ ಸನ್ಮಾರ್ಗವನ್ನ ತೋರಿಸಿ ಅಂತ ಪ್ರಾರ್ಥನೆ ಮಾಡಿದಾಗ ಶ್ರೋತ್ರಾನುಕೂಲ್ಯ ಬಂತಲ್ಲಿ, ಅಂಥ ಸಂದರ್ಭದಲ್ಲಿ ಮೋಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವರಿಗೆ ಹೇಳದೇ ಇದ್ರೂ ಪರವಾಗಿಲ್ಲ, ತಪ್ಪು ದಾರಿಯನ್ನ ತೋರಿಸಿ ಬಿಡಬಾರದು.
ಪ್ರಹ್ಲಾದರಾಜರಂತಾರಲ್ಲ, ಕುರುಡನನ್ನ ಗುರುವಾಗಿ ಪಡೆದ ಕುರುಡರ ಗುಂಪಿನಂತೆ ಧರ್ಮಾರ್ಥ ಕಾಮಗಳ ಬಾಲವನ್ನು ಹಿಡ್ಕೊಂಡು ಹೋಗುವ ಜನಗಳು ಮೋಕ್ಷಪ್ರದನಾದ ನಾರಾಯಣನ ಬಾಲ ಹಿಡೀರಿ ಅಂತ ಅಸುರ ಬಾಲಕರಿಗೆ ಉಪದೇಶ ಮಾಡಿದ ಪ್ರಹ್ಲಾದ. ಅದರಂತೆ ಇಲ್ಲಿ ಶ್ರೋತೃ ಅರ್ಜುನ ಉತ್ತಮಾಧಿಕಾರಿ, ಮತ್ತೆ ಮುಖ್ಯವಾಗಿ ತುಂಬಾ ಇಷ್ಟ ಕೃಷ್ಣದೇವರಿಗೆ ಆತ್ಮನಃ ಪ್ರಿಯತಮಂ ಬಂದ್ರು. ಕೃಷ್ಣದೇವರಿಗೆ ತುಂಬಾ ಇಷ್ಟ. ಅಧಿಕಾರಿ ಉತ್ತಮ ಇದ್ದಾನೆ, ತನಗೆ ತುಂಬಾ ಇಷ್ಟ ಇದ್ದಾನೆ, ತನಗೆ ಹೇಳುವ ಸಬ್ಜೆಕ್ಟ್ ನಲ್ಲಿ ಗ್ರಿಪ್ ಇದೆ, ಸರ್ವಜ್ಞತೆ ಇದೆ. ಪ್ರಸಂಗವು ನಾನು ಯುದ್ಧಕ್ಕೆ ಬಂದವನು ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದಾನೆ. ಆದ್ದರಿಂದ ಯಾವ ಕೆಲಸ ಮಾಡ್ಲಿಕ್ಕೆ ಬಂದನೋ ಅಜ್ಞಾನದಿಂದ ಮೋಹದಿಂದ ಆ ಕೆಲಸವನ್ನ ಮಾಡಲ್ಲ ಅಂತ ಕೂತವನಿಗೆ ಹಾಗೆಲ್ಲ ಮಾಡಬಾರ್ದಪ್ಪ ಅಂತ ಉಪದೇಶ ಮಾಡ್ಬೇಕಾದ್ದು ಕರ್ತವ್ಯ. ಹಾಗೆ ಉಪದೇಶ ಮಾಡ್ಬೇಕಾದ್ರೆ ಏನೇನು ಉಪದೇಶ ಮಾಡ್ಬೇಕಾಗತ್ತೆ ಕೃಷ್ಣ? ಮೊದಲಿಗೆ ಏನ್ ಮಾಡ್ಬೇಕು? ದೌರ್ಬಲ್ಯವನ್ನ ಬಿಡು, ಮನಸ್ಸಿನ ದೌರ್ಬಲ್ಯವನ್ನ ಬಿಡು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಏಳ ಮೇಲೆ ಬಡ್ಕೊಂಡ ಸತ್ತೋಗ್ತಾರಲ್ಲ ಎಲ್ಲ ಅಂತ. ಯಾರೂ ಸಾಯೋದಿಲ್ಲಪ್ಪ. ಸಾಯುವ ದೇಹಕ್ಕಾಗಿ ಅಳಬೇಡ. ಜೀವ ಸಾಯೋದಿಲ್ಲ, ದೇಹ ಸಾಯದೆ ಇರೋದಿಲ್ಲ. ಏನ್ ಮಾಡ್ತೀಯ? ಆದ್ರಿಂದ ಅಳುವ ಅವಶ್ಯಕತೆ ಇಲ್ಲ. ನೀನು ನಿತ್ಯ, ನಿನ್ನ ನಿತ್ಯತ್ವಕ್ಕೆ ಪರಮನಿತ್ಯನಾದವನು ನಾನು ಅಂತ ಕೃಷ್ಣ ಏನ್ ಮಾಡ್ತಾನೆ? ಜೀವರ ನಿತ್ಯತ್ವ ಗೊತ್ತಾಗೋದಲ್ಲಿ ವೇದಗಳಲ್ಲಿ, ವೇದಗಳ ನಿತ್ಯತ್ವವನ್ನ, ವೇದಗಳ ಅಕ್ಷರಗಳು ನಿತ್ಯ ಅಂತ ಅನ್ನೋದನ್ನ ಎಲ್ಲವನ್ನ ಸ್ಥಾಪನೆ ಮಾಡಿ ಮನಸ್ಸಿಗೆ ಬರುವ ಎಲ್ಲ ಜೀವಕ್ಕೆ, ಜೀವತತ್ವಕ್ಕೆ ಸಂಬಂಧಪಟ್ಟ ಎಲ್ಲ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಿ ನಿಧಾನವಾಗಿ ಅಪರೋಕ್ಷ ಜ್ಞಾನಿಯಾದವನು ಹೇಗಿರ್ತಾನೆ, ಅಪರೋಕ್ಷ ಜ್ಞಾನಿಯ ನಿಜಾರ್ಥದ ಲಕ್ಷಣಗಳೇನು ಅನ್ನೋದನ್ನ ಅವನಿಗೆ ಹೇಳಿ, ಸಾಂಖ್ಯ ಯೋಗವನ್ನ ಹೇಳಿ, ಕರ್ಮಯೋಗವನ್ನ ಹೇಳಿ, ಭಕ್ತಿಯೋಗವನ್ನ ಹೇಳಿ, ಅವನ ಮನಸ್ಸನ್ನು ನಿಧಾನವಾಗಿ ತಗೊಂಡ್ ಬರ್ತಾ ಇತರ ದೇವತೆಗಳ ಆರಾಧನೆ ಪ್ರಯೋಜನ ಇಲ್ಲ, ಮುಖ್ಯವಾಗಿ ನನ್ನಾರಾಧನೆ ಮಾಡಬೇಕು ಅಂತೇಳಿ ಅವನ ಅನಂತವಾದ ವಿಭೂತಿಗಳು ಎಲ್ಲೆಲ್ಲಿದೆ ನಂದು ಅಂತ ಅದನ್ನ ಹೇಳಿ, ಅವನ ವಿಶ್ವರೂಪ ತೋರಿಸಿ, ಪ್ರಪಂಚದ ಬಗ್ಗೆ ಹೇಳಿ, ಸಾತ್ವಿಕ ರಾಜಸ ತಾಮಸಗಳ ವಿಭಾಗಗಳನ್ನ ಮಾಡಿಕೊಟ್ಟು ತಪ್ಪು ಸರಿ ಮಿಶ್ರಣಗಳನ್ನ ಹೇಳಿ, ಆದ್ದರಿಂದ ಅರ್ಜುನ, ಎಲ್ಲವೂ ನಿನ್ನ ಹೃದಯದ ಒಳಗೆ ಅಂತರ್ಯಾಮಿಯಾಗಿ ನಿಂತ ಈಶ್ವರನ ಅಧೀನ. ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ. ನೀನು ಏನೇ ಮಾಡಿದ್ರು ಕೂಡ ಪ್ರಕೃತಿ ಸ್ವಾನ್ಯೋಕ್ಷತಿ, ನೀನು ಮಾಡಲ್ಲ ಅಂತಂದ್ರು ನಿನ್ನ ಸ್ವಭಾವ ಅದನ್ನ ಬಿಡೋದಿಲ್ಲ ಅಂತ ಹೇಳಿ, ಒಳಗಿರುವ ಅಂತರ್ಯಾಮಿ ತತ್ವ ಬಿಂಬಭೂತನಾದ ಭಗವಂತ ಮಾಡ್ತಾನೆ. ಭಗವಂತ ಯಾರು ಅನ್ನುವ ಪ್ರಶ್ನೆಗೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನೇ ಕಣಪ್ಪ, ಕ್ಷರಾಕ್ಷರಗಳನ್ನು ಮೀರಿದ ಪುರುಷೋತ್ತಮ ನಾನು. ನಾನೇ ಸರ್ವೋತ್ತಮ, ಎಲ್ಲ ನನ್ನಲ್ಲೇ ಇರೋದು ಅಂತ ಹೇಳಿ, ನೀನ್ ಯುದ್ಧ ಮಾಡದೇ ಇದ್ರೂ ಪರವಾಗಿಲ್ಲ, ನಿನ್ನೊಳಗೆ ನಿಂತು ಯುದ್ಧಕ್ಕೆ ಪ್ರೇರಣೆ ಮಾಡಿ ದುಷ್ಟರ ವಧೆಯನ್ನ ಮಾಡಿಸ್ತಕ್ಕಂಥವನು ನಾನು ಅಂತ ಇಡೀ ಶಾಸ್ತ್ರಗಳ, ಸಮಸ್ತ ಶಾಸ್ತ್ರಗಳ ಪರಿಚಯವನ್ನ ಮಾಡಿ ದೇವರಿದ್ದಾನೆ, ಆ ದೇವರು ನಾನೇ, ನನ್ನ ಪ್ರೇರಣೆಯಂತೆ ನೀನೇ ಕೆಲಸಗಳನ್ನ ಮಾಡ್ತಾ ಇದ್ದಿ. ಆದ್ದರಿಂದ ಈ ಕಾಲಕ್ಕೆ ನೀನು ಮಾಡಬೇಕಾದ ಕೆಲಸ, ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಉಚಿತವಾದ ಕೆಲಸ ಯುದ್ಧ. ನನ್ನ ಪೂಜೆ ಅಂದ್ರೆ ಬೇರೆ ಅಲ್ಲಪ್ಪ ಅರ್ಜುನ. ನನ್ನ ಪೂಜೆ ಅಂದ್ರೆ ಶಾಲಗ್ರಾಮಗಳ ಮುಂದೆ ಕೂತು ಗಂಟೆ ಸ್ತೋತ್ರ ಹೇಳ್ತಾ, ಅಭಿಷೇಕಗಳು ಮಾಡ್ತಾ, ಮಂಗಳಾರತಿ ನೈವೇದ್ಯಗಳನ್ನು ಮಾಡಿ ಊಟ ಮಾಡೋದು ನನ್ನ ಪೂಜೆ ಅಲ್ಲಪ್ಪ. ಅದಕ್ಕಿಂತ ಮಿಗಿಲಾದ ಪೂಜೆ ಇದೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ಭಗವದಧೀನತ್ವಾತ್ ಸರ್ವಸ್ಯ. ಸಮಗ್ರ 700 ಶ್ಲೋಕದ ಭಗವದ್ಗೀತೆಯ ಸಾರ ಸರ್ವಸ್ವ ಸಂಗ್ರಹ ಇದು. ಶ್ರೀಮದಾಚಾರ್ಯ ಹೇಳಿದ್ರು, ನಾವು ಯಾವ ತತ್ವಗಳನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ? ದೇವರು ನಮಗೆ ಕೊಟ್ಟಿರುವಂತಹ ಎಷ್ಟು ದೊಡ್ಡ ದಿವ್ಯ ಅವಕಾಶ ಇದು. ಮಹಾಭಾರತ ಪ್ರವಚನ ಕೇಳೋದೇ ಕಷ್ಟ.
ಮೊನ್ನೆ ಅಧಿಕ ಮಾಸದ ಪ್ರವಚನ ಏನಾಗಬೇಕು ಅಂತ ನನ್ನೊಬ್ರು ಒಂದು ಮಠದವರು ಫೋನ್ ಮಾಡಿದ್ರು. ಆಚಾರ್ಯ ಅಧಿಕ ಮಾಸದಲ್ಲಿ ಏನ್ ತಲೆ ಕೊರಿಯುವಂತ ಸಬ್ಜೆಕ್ಟ್ ಬೇಡ ಆಚಾರ್ಯ, ಬೇರೆ ಯಾವ್ದಾರ ಕೊಡಿ ಅಂತ ಕೇಳಿದ್ರು. ತಲೆ ಕೊರಿಯೋ ಸಬ್ಜೆಕ್ಟ್ ಅಂದ್ರೆ ಏನಪ್ಪಾ ಅಂತಂದೆ, ತಲೆ ಕೊರಿಯೋ ಸಬ್ಜೆಕ್ಟ್ ಅಂದ್ರೆ ಈ ಗೀತೆ ಪಾತೆ ಎಲ್ಲ ಇದೆಯಲ್ಲ ಆಚಾರ್ಯ, ಆ ತಲೆ ಕೊರಿಯೋ ಸಬ್ಜೆಕ್ಟ್ ಮಾತ್ರ ಬೇಡ ಆಚಾರ್ಯ. ಅಲ್ರಿ ಈಗ ದಾನ ಕಾರ್ಯ ಮಾಡಿಸ್ಬೇಕಾದವ್ರು ನೀವೇ, ತಲೆ ಕೊರಿಯೋ ಸಬ್ಜೆಕ್ಟ್ ಗೀತೆ ಪಾತೆ ಅಂದ್ರೆ ಏನ್ರಿ ಅರ್ಥ ಅಂತಂದ್ರೆ, ಬೇಡ ಆಚಾರ್ಯ ಕಥೆ ಇರೋದ್ ಕೊಡಿ. ಅನುಶಾಸನ ಪರ್ವದಲ್ಲಿ ದಾನ ಧರ್ಮದ ಪರ್ವ, ಉಮಾಮಹೇಶ್ವರ ಸಂವಾದವನ್ನ ಮಾಡಿಸ್ಬಿಡ್ರಪ್ಪ ಅಂತ ಕೊಟ್ಟೆ ಅವರಿಗೆ. ಸಬ್ಜೆಕ್ಟ್ಸ್ ವಿಭಾಗ ಮಾಡಿ ಕೊಟ್ಟೆ. ಆದ್ದರಿಂದ ನಮಗ್ ಗೊತ್ತೇ ಇಲ್ಲ ನಾವು ಏನ್ ತಿಳ್ಕೊಳ್ಬೇಕು, ಯಾವ ತತ್ವಗಳನ್ನ ನಾವು ಕೇಳಬೇಕು, ಭಗವಂತ ನಮಗೆ ಈ ಜನ್ಮವನ್ನ ಕೊಟ್ಟಿದ್ದ ಯಾಕೆ, ಯಾವುದನ್ನ ನಾವು ಶ್ರವಣ ಮಾಡೋದ್ರಿಂದ ವಿಶಿಷ್ಟವಾದ ಜ್ಞಾನ ಬರುತ್ತೆ, ದೇವರ ಅನುಗ್ರಹ ನಮಗಾಗತ್ತೆ, ಸ್ವಾಮಿ ನಮ್ಮನ್ನ ಕೈ ಹಿಡಿದು ಸಾಧನೆ ಮಾರ್ಗ ಕರ್ಕೊಂಡು ಹೋಗ್ತಾನೆ ಅನ್ನುವುದನ್ನೆಲ್ಲಾ ಬಿಟ್ಟು ಬಿಟ್ಟು ಅಪೂಪದಾನ ಮಾಡ್ತೀನಿ, ದೀಪದಾನ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಕೂತ್ರೆ, ಅಪೂಪದಾನ ದೀಪದಾನ ಬೇಡ ಅಂತ ಹೇಳ್ತಿಲ್ಲ, ಅದೆರಡರ ಜೊತೆಯಲ್ಲಿ ನಮ್ಮನ್ನ ಸಾಧನ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತ ಗೀತಾ ಅಧ್ಯಯನವೇ ನಾವು ಮಾಡ್ಲಿಲ್ಲ ಅಂತಂದ್ರೆ, ಮಧ್ವ ಜನ್ಮದಲ್ಲಿ ಭಗವದ್ಗೀತೆಯ ಶ್ರವಣವನ್ನೇ ನಾವು ಮಾಡ್ಲಿಲ್ಲ ಅಂತಂದ್ರೆ, ದೇವರು ನಾಲಿಗೆಯನ್ನ ಕಿವಿಯನ್ನ ಕೊಟ್ಟೇನು ಪ್ರಯೋಜನ? ಅದಕ್ಕೆ ಆಚಾರ್ಯ ಅಂತಾರೆ, ಓದಿ, ಕೇಳಿ, ತಿಳ್ಕೊಳ್ಳಿ, ಮನನ ಮಾಡಿ. ಅದರಿಂದ ಇಡೀ ಗೀತೆಯ ಸಾರ, ಗೀತೆಯೇ ಪಂಚರಾತ್ರದ ಸಾರ. 100 ಕೋಟಿ ಶ್ಲೋಕದ ಪಂಚರಾತ್ರಕ್ಕೆ ಮಿಗಿಲಾದ ಶಾಸ್ತ್ರ ಗ್ರಂಥ ಇನ್ನೊಂದಿಲ್ಲ. ಪಂಚರಾತ್ರ ಅಂತಂದ್ರೆ ತುಂಬಾ ದೊಡ್ಡ ಶಾಸ್ತ್ರ ಅದು. ಆ ಪಂಚರಾತ್ರಕ್ಕಿಂತ ದೊಡ್ಡ ಶಾಸ್ತ್ರ ಇನ್ನೊಂದಿಲ್ಲ. ಅಂಥ ಪಂಚರಾತ್ರದ ಸಾರ ತತ್ ಸಂಕ್ಷೇಪತಶ್ಚ ಗೀತೆಯಂ, ಇಡೀ ಪಂಚರಾತ್ರ ಶಾಸ್ತ್ರದ ಸಾರ ಸರ್ವಸ್ವ 700 ಶ್ಲೋಕದ ಭಗವದ್ಗೀತೆ. ಆದ್ದರಿಂದ ತಸ್ಮಾನ್ ನಾಸ್ಯ ಅಧಿಕಂ ಕ್ವಚಿತ್, ಆಚಾರ ಅಂತಾರೆ, ಆದ್ದರಿಂದ ಭಗವದ್ಗೀತೆಗಿಂತ ದೊಡ್ಡ ವೇದಾಂತ ಗ್ರಂಥ ಇನ್ನೊಂದಿಲ್ಲ. ಆ ವೇದಾಂತ ಗ್ರಂಥ ನಮಗೇನು ಉಪದೇಶ ಮಾಡ್ತಾ ಇದೆ? ಊರಿಂದೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ. ದೇವರು ನಿಮಗೆ ಹೇಳಿದ ವೃತ್ತಿಯಿಂದ, ನಿಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕೆಲಸಗಳಿಂದ ಆ ಕೆಲಸಗಳನ್ನ ಮಾಡ್ತಾ ಅದನ್ನೇ ದೇವರ ಪೂಜೆ ಅಂತ ಸಂಕಲ್ಪ ಮಾಡಿಕೊಳ್ಳೋದೇ ದೊಡ್ಡ ಧರ್ಮ. ಅದಕ್ಕೆ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು ಎಲ್ಲವೂ ಅಧರ್ಮ. ಯಾಕೆ ಅಂತಂದ್ರೆ ಎಲ್ಲವೂ ಭಗವಂತನ ಅಧೀನದಲ್ಲಿದೆ. ಇಷ್ಟೇ ಗೀತೆಯ ಸಾರ. ಇದನ್ನ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ತತ್ರಾಪಿ ಅದರಲ್ಲಿ ಅರ್ಜುನನಿಗೆ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ. ಕ್ಷತ್ರಿಯರಾದವನಿಗೆ ವಿಶೇಷವಾಗಿ ದೇವರ ಆದೇಶ ಏನು ಗೊತ್ತಾ? ಯಾರು ನಾರಾಯಣನ ದ್ವೇಷ ಮಾಡ್ತಾರೆ, ಅಲ್ಲಿ ನಾರಾಯಣನ ದ್ವೇಷ ಅಂತಂದ್ರೆ 9 ರೀತಿಯಲ್ಲಿ ಜೀವಾಭೇದ, ಜೀವರು ಪರಸ್ಪರ ಅಭಿನ್ನರಾಗಿದ್ದಾರೆ, ಜೀವರಲ್ಲಿ ಭೇದ ಇಲ್ಲ ಅನ್ನೋದು ಒಂದು ದ್ವೇಷ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾನೆ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಅಂತ. ನಾನೇ ಈಶ್ವರ, ಈಶ್ವರೋಹಂ, ಜೀವಾಭೇದ ಬಂತಲ್ಲಿ. ಆದ್ದರಿಂದ ಜೀವರಲ್ಲಿ ಪರಸ್ಪರವಾಗಿರತಕ್ಕಂತಹ ಭೇದ ಇಲ್ಲ, ಜೀವರು ಅಭಿನ್ನರು, ಅಭೇದವೇ ಅದ್ವೈತವೇ ಇದೆ ಅಂತ ಯಾರಂತಾರೆ ಅದೊಂದು ರೀತಿಯಾದ ದ್ವೇಷ. ಆ ದ್ವೇಷವನ್ನ ಮಾಡಬಾರದು. ಗೀತೆಯಲ್ಲಿ ಕೃಷ್ಣ ಹಾಗೆ ಮಾಡಬಾರದು ಅಂತ ಹೇಳ್ತಾನೆ. ನಿರ್ಗುಣತ್ವಂ, ಎರಡನೇ ತರ ದ್ವೇಷ, ಭಗವಂತನಲ್ಲಿ ಗುಣವೇ ಇಲ್ಲ ಅನ್ನೋದು. ಕೃಷ್ಣ ಅತ್ಯಂತ ಸ್ಪಷ್ಟ, ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ. ಅರ್ಜುನ ಹೇಳ್ತಾನೆ, ನೀ ಅನಂತ ಅಪ್ಪ, ನೀನು ತಥೋಸ್ಯನಂತಹ, ದೇವರ ಅನಂತ. ಹಿಮಾಲಯದಲ್ಲಿ, ಪ್ರಹ್ಲಾದನಲ್ಲಿ, ಕಪಿಲನಲ್ಲಿ, ವ್ಯಾಸನಲ್ಲಿ, ರಾಮನಲ್ಲಿ ನನ್ನ ವಿಭೂತಿ ಎಲ್ಲೆಲ್ಲ ಕಡೆ ಇದೆ. ಆ ವಿಭೂತಿ ಅಂದ್ರೆ ಗುಣ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತ ದೇವಾಭಿಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ದೇವರ ಮಾತು. ಎಲ್ಲಿ ಒಂದು ಒಳ್ಳೆ ಸೌಂದರ್ಯ ಕಾಣುತ್ತೆ, ಸೌಂದರ್ಯ ಗುಣದಿಂದ ನಾನಿದ್ದೇನೆ. ವಿದ್ಯೆ, ಔದಾರ್ಯ, ಪಾಂಡಿತ್ಯ, ಮಾಧುರ್ಯ, ನಯ, ಯಾವ ಒಳ್ಳೆ ಗುಣಗಳು ಜಗತ್ನಲ್ಲಿ ಕಾಣಲಿ, ಒಬ್ಬೊಬ್ಬರಲ್ಲಿ ಸ್ಪೆಸಿಫಿಕೇಶನ್, ಸ್ಪೆಷಲೈಸೇಷನ್,
ಅಲ್ಲಿ ನಾನಿದ್ದೇನೆ ಗುಣರೂಪದಿಂದ ಅಂತ. ಆದ್ದರಿಂದ ನಿರ್ಗುಣನ ದೇವರು ಭಗವಂತ. ನಿರ್ಗುಣ ಅನ್ನುವ ದ್ವೇಷ ನಮಗೆ ಮಾಡಬಾರದು ಅನ್ಸೋದು ಯಾವಾಗ ಗೀತೆ ಓದಿದಾಗ. ಅಪೂರ್ಣ ಗುಣತಾ ತಥಾ, ದೇವರಲ್ಲಿ ಗುಣ ಇದೆ, ಅದು ಪೂರ್ಣ ಗುಣ ಇಲ್ಲ ಅಂತ ಕೆಲವರಂತಾರೆ, ಅದು ದ್ವೇಷ. ಕೃಷ್ಣ ಅಂತಾನೆ, ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಂ ಯಜಸ್ಸ ತಮಸಂ ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಮೂಢಾಃ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೇವ ಕೌಂತೆಯ ತಥೋ ಯಾಂತ್ಯಥಮಾಂ ಗತಿಂ. ದೇವರದ್ದೇ ಮಾತು. ನನ್ನ ತಲೆ ಒಳಗಿಂದ ಹೇಳ್ತಿಲ್ಲ, ಗೀತೆಯನ್ನೇ ಹೇಳ್ತಾ ಇದ್ದೇನೆ. ಗೀತೆಯ ಮಾತನ್ನೇ ಎತ್ತಿ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಕೃಷ್ಣ ಅಂತಾನೆ, ನನ್ನನ್ನು ಬೈತಾರೆ, ದೇವರು ಅಂತ ಗೊತ್ತಿದೆ, ಮನುಷ್ಯ ರೂಪದಿಂದ ಬಂದ ಕಳ್ಳ ಸುಳ್ಳ ಕಾಮಿ ಅಂತೆಲ್ಲ ಬೈತಾರೆ ಅಲ್ವಾ. ಅಪೂರ್ಣ ಗುಣ ಅನ್ನೋದೊಂದು ದ್ವೇಷ ಕೃಷ್ಣ ನಿರಾಕರಣೆ ಮಾಡ್ತಾನೆ. ಭಗವಂತನಿಗೆ ಎಲ್ಲರೂ ಸಮರು ಅನ್ನುವಂಥದ್ದು ಒಂದು ದ್ವೇಷ. ಕೃಷ್ಣ ಅಂತಾನೆ, ಮತ್ತ ಪರತರಂ ನಾಸ್ತಿ ಕಿಂಚಿತ್, ನನಗಿಂತ ಉತ್ತಮವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ, ನನಗೆ ಸಮವಾದದ್ದು ಯಾವುದೂ ಇಲ್ಲ. ಕೃಷ್ಣನೇ ಹೇಳಿದ ಮಾತು, ನಾನೇ ದೇವರು. ಕ್ಷರ ಅಕ್ಷರ ಅದೆರಡನ್ನು ಮೀರಿದ ಪುರುಷೋತ್ತಮ ನಾನು ಅಂತ ದೇವರೇ ಅಂದ. ಆದ್ದರಿಂದ ಸಾಮ್ಯವೂ ದೇವರಿಗಿಲ್ಲ, ದೇವರಿಗಿಂತ ಅಧಿಕನು ಆ ಎರಡು ರೀತಿಯಾದಂತಹ ದ್ವೇಷ ಇಲ್ಲ. ಭೇದ ತದ್ಗತ ಏವಚ, ದೇವರ ರೂಪಗಳಲ್ಲೇ ಪರಸ್ಪರ ಭೇದವನ್ನ ನೋಡಿಬಿಡುವುದು. ದೇವರಂತಾನೆ, ನಾನೇ ಈಶ್ವರ, ಕಾಲೋಸ್ಮಿ ಲೋಕ ಕ್ಷಯಕತ್ ಪ್ರವೃದ್ಧ, ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದ ನಾನೇ, ಬ್ರಹ್ಮಾಂಡಮೀಶಂ ಕಮಲಾಸನಸ್ಥಂ. ಭಗವಂತನ ವಿಶ್ವರೂಪ ದರ್ಶನ ಮಾಡಿದಾಗ ಅರ್ಜುನ ಹೇಳಿದ್ದು, ನಿನ್ನಲ್ಲಿ ಕಮಲದ ಮೇಲೆ ಕೂತ ಬ್ರಹ್ಮದೇವರನ್ನ ಕಾಣ್ತಾ ಇದ್ದೇನೆ ಸೃಷ್ಟಿಕರ್ತ, ಸಮಸ್ತವನ್ನು ಲಯ ಮಾಡುವ ರುದ್ರದೇವರನ್ನು ನಿನ್ನಲ್ಲೇ ನೋಡ್ತಾ ಇದ್ದೇನೆ, ನಿನ್ನ ಶಾರ್ಪಾದ ಹಲ್ಲುಗಳ ಮಧ್ಯದಲ್ಲಿ ಎಲ್ಲರೂ ಪುಡಿ ಪುಡಿಯಾಗಿ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೇನೆ. ಆದ್ದರಿಂದ ಮೂಲ ರೂಪಕ್ಕೂ ಕೃಷ್ಣ ರೂಪಕ್ಕೂ ಭೇದ ಇಲ್ಲ. ಭೇದಸ್ತದ್ಗತ ಏವಚ ಪ್ರಾದುರ್ಭಾವ ವಿಪರ್ಯಾಸ, ದೇವರ ಅವತಾರಗಳಲ್ಲಿ ವ್ಯತ್ಯಾಸವನ್ನ ನೋಡೋದು. ಇವನೇ ಅಂದ, ನಾನು ವ್ಯಾಸನಿದ್ದೇನೆ, ನಾನು ಕಪಿಲ ಇದ್ದೇನೆ, ನಾನು ಪರಶುರಾಮ ಇದ್ದೇನೆ, ನಾನು ರಾಮ ಇದ್ದೀನಿ ಅಂತ ಸ್ವರೂಪ ವಿಭೂತಿಗಳನ್ನ ದೇವರೇ ತೋರಿಸ್ಕೊಟ್ಟಿದ್ದಾನೆ. ಆದ್ದರಿಂದ ಪ್ರಾದುರ್ಭಾವದಲ್ಲಿ ವ್ಯತ್ಯಾಸ ಇಲ್ಲ. ತದ್ಭಕ್ತ ದ್ವೇಷ ಏವಚ, ದೇವರ ಭಕ್ತರನ್ನ ದ್ವೇಷ ಮಾಡೋ ಹಾಗಿಲ್ಲ. ಕೃಷ್ಣ ದೇವರದ್ದೇ ಮಾತು. ದೇವರ ಭಕ್ತರು ಅಂತಂದ್ರೆ ಜ್ಞಾನಿಗಳು, ಜ್ಞಾನಿ ಪ್ರಿಯತಮೋತೋ ಮೇ, ದೇವರದ್ದೇ ಮಾತು. ಗೀತೆಯದ್ದೇ ಮಾತು ಹೇಳ್ತಿರೋದು ನಾನು. ಜ್ಞಾನಿ ಪ್ರಿಯತಮಃ, ನನಗೆ ಅತ್ಯಂತ ಪ್ರಿಯತಮನಾಗಿ ಬಂದಿರತಕ್ಕಂಥವನು ಜ್ಞಾನಿ. ಅವನ ದ್ವೇಷ ಮಾಡಿದ್ರೆ ಉದ್ಧಾರ. ಭಗವದ್ಗೀತೆ ಬಂದದ್ದೇ ಮಹಾಭಾರತ ಯುದ್ಧದಲ್ಲಿ. ಯುದ್ಧ ಬಂದದ್ದೇ ಸಾತ್ವಿಕರಾದ ಪಾಂಡವರನ್ನ ದ್ವೇಷ ಮಾಡಿದ್ದಕ್ಕೆ. ಆ ನನ್ನ ಭಕ್ತರನ್ನ ದ್ವೇಷ ಮಾಡ್ತೇನಯ್ಯ, ಮಮ ಪ್ರಾಣ ಹಿ ಪಾಂಡವ ಅಂತ ಜ್ಞಾನಿಗಳು ನನ್ನ ಪ್ರಾಣ ಅಂತ ತೋರಿಸ್ಕೊಟ್ಟ ಕೃಷ್ಣ. ಅದಾದ್ಮೇಲೆ ತತ್ ಪ್ರಮಾಣಸ್ಯ ನಿಂದಾಚ, ಇದ್ ಯಾವುದೋ ನಾವು ಮಾಡಲ್ಲ, ಶಾಸ್ತ್ರ ಬೈತೀವಿ ಅಂದ್ರೆ ಕೃಷ್ಣ ಗೀತೆ ಸ್ಪಷ್ಟ ಅಂದ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ತಸ್ಮಾತ್ ಶಾಸ್ತ್ರ ವಿಧಾನೇನ ಕರ್ಮ ಕರ್ತು ಮಿಹಾರ್ಹಸಿ. ಶಾಸ್ತ್ರಂ ಪ್ರಮಾಣಂತೆ, ಇದನ್ನ ಮಾಡಬೇಕು, ಇದನ್ನ ಮಾಡಬಾರದು. ಯಾರು ಹೇಳ್ತಾರೆ? ಶಾಸ್ತ್ರ ಹೇಳುತ್ತೆ. ತಸ್ಮಾತ್ ಶಾಸ್ತ್ರ ವಿಧಾನೋಕ್ತಂ, ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನು ಮಾಡಬೇಕು. ಆದ್ದರಿಂದ 9 ವಿಧವಾದ ದ್ವೇಷ, ಭಗವಂತನ ದ್ವೇಷ, ಅದೆಲ್ಲವನ್ನೂ ಮಾಡಿದಂತಹ ದುಷ್ಟರು ದುರ್ಯೋಧನಾದಿಗಳು. ನಾರಾಯಣ ದ್ವಿತ್, ದೇವರ ದ್ವೇಷ ಅಂದ್ರೆ 9 ರೀತಿ. ಆ 9 ರೀತಿಯಾದ ದ್ವೇಷವು ಇವರಲ್ಲಿ ಮನೆ ಮಾಡಿಕೊಂಡಿದೆ ದುರ್ಯೋಧನಾದಿಗಳಲ್ಲಿ. ಅವರನ್ನು ಹೊಡಿಬೇಕೋ ಬಿಡಬೇಕೋ, ತದನುಬಂಧಿ ನಿಗ್ರಹ, ಅವರಿಗೆ ಸಪೋರ್ಟ್ ಮಾಡ್ತಾರೆ, ಆ ಸಪೋರ್ಟ್ ಮಾಡುವವರನ್ನು ಬಿಡಬಾರ್ದು. ದೇವರ ದ್ವೇಷಿಗಳನ್ನು ಬಿಡಬಾರ್ದು, ದ್ವೇಷಿಗಳಿಗೆ ಸಹಕಾರವನ್ನ ಕೊಡತಕ್ಕಂಥವರನ್ನು ಕೊಂದು ಬಿಡಬೇಕು ಅಂತನ್ನೋದು ಕ್ಷತ್ರಿಯನ ಪರಮ ಕರ್ತವ್ಯ ಅಂತನ್ನೋದನ್ನ ಅರ್ಜುನನಿಗೆ ರಣಭೂಮಿಯಲ್ಲಿ ಕೇಕೆಗಳ ಮಧ್ಯದಲ್ಲಿ, ಶಂಖ ಭೇರಿ ಪಣವ ಪಟಹಗಳ ಮಧ್ಯದಲ್ಲಿ
ಆನೆಗಳ, ಕುದುರೆಗಳ, ರಥದ ಸೈನಿಕರ ಓ ಅನ್ನುವ ಸಿಂಹನಾದ ಹೇಷಾರವಗಳ ಮಧ್ಯದಲ್ಲಿ ಜ್ಞಾನ ಮೂರ್ತಿಯಾಗಿ ನಮ್ಮ ಸ್ವಾಮಿ ಉಪದೇಶ ಮಾಡುವ ದೊಡ್ಡ ಅಮೃತೋಪಮವಾಗಿರತಕ್ಕಂಥದ್ದೇ ಗೀತಾ. ಆ ಗೀತದ ಅರ್ಥವನ್ನ ತನ್ನೊಳಗೆ ಪಾನ ಮಾಡಿಕೊಂಡವನು ಪಾರ್ಥ. ಆದ್ದರಿಂದ ಬೇರೆ ಯಾರಿಗೂ ಹೇಳದೆ ಅರ್ಜುನಂಗೆ ಯಾಕೆ ಹೇಳ್ದ ಅಂದ್ರೆ ಅವನು ಪಾರ್ಥ ಅರ್ಥಪಾನ ಮಾಡ್ತಾನೆ. ಆದ್ದರಿಂದ ಪಾರ್ಥೋ ವತ್ಸಃ, ಅರ್ಥಪಾನ ಮಾಡಬೇಕಾದವನು ಅರ್ಜುನ. ಸಕಲ ಉಪನಿಷತ್ತುಗಳೂ ಗೋವು. ಆ ಗೋವಿನ ಹಾಲನ್ನ ಹಿಂಡುವ ಗೋಪಾಲಕ ನಮ್ಮ ಗೋಪಾಲಕೃಷ್ಣ ಈಗ ಪಾರ್ಥಸಾರಥಿಯಾಗಿ ನಿಂತಿದ್ದಾನೆ. ವತ್ಸ, ಕರು ಯಾರು? ಹಾಲು ಕೊಡಲಿಕ್ಕೆ ಶುರು ಮಾಡಿದಾಗ ಕರು ಬೇಕಲ್ಲ, ಕರು ಯಾರು ಅಂದ್ರೆ ಪಾರ್ಥ. ಅದಕ್ಕೆ ಅವನು ಹೇಳಿದ್ದು, ಪಾರ್ಥನಿಗೆ ಹೇಳಿದ್ದು. ಆ ಹಾಲನ್ನ ಕುಡಿಯುವಂತಹ ವ್ಯಕ್ತಿಗಳು ಯಾರು ಅಂದ್ರೆ ಸುಧೀರ್ ಭಕ್ತ, ಜ್ಞಾನಿಗಳು, ಗೀತಾರ್ಥ ಚಿಂತನೆಯನ್ನ ಮಾಡಬೇಕು ಅಂತ ಆಸೆ ಇಟ್ಟುಕೊಂಡವರು, ಸಂಸಾರದ ಬಿಸಿಲಿಗೆ ಬಳಲಿ ಹೋದ ವ್ಯಕ್ತಿಗಳು. ಯಾರು ಸಂಸಾರದ ಬಿಸಿಲಿನಲ್ಲಿ ಬಳಲಿ ಹೋಗಿಬಿಟ್ಟಿದ್ದಾರೆ, ಸಂಸಾರದ ಬಿಸಿಲಿನ ಶಕೆ ತಡ್ಕೊಳ್ಲಿಕ್ಕೆ ಯಾರಿಗಾಗ್ತಾ ಇಲ್ಲ, ಅಂತಹ ಜ್ಞಾನಿಗಳು ಈ ಹಾಲನ್ನ ಕುಡಿಲಿಕ್ಕಿರತಕ್ಕ ಅಧಿಕಾರಿಗಳು. ಹಾಲು ಯಾವುದು ಅಂದ್ರೆ ದುಗ್ಧಂ ಗೀತಾಮೃತಂ ಮಹತ್, ಸರಿ ಮಿಗಿಲಿಲ್ಲದ ಗೀತೆ ಎನ್ನುವ ಅಮೃತ, ಶುದ್ಧವಾದ ಹಾಲು. ಆದ್ದರಿಂದ ಇದನ್ನು ಇಂಥ ಭಗವದ್ಗೀತೆಯನ್ನ ನಾವು ಶ್ರವಣ ಮಾಡ್ತಾ ಇದ್ದೇವೆ ಅಂದ್ರೆ ಎಷ್ಟು ಜನ್ಮಗಳ ಭಾಗ್ಯ. ಪದ್ಮಪುರಾಣದಲ್ಲಿ ಗೀತಾಧ್ಯಾಯ ಶ್ರವಣ ಮಹಿಮಾ ಅಂತಾನೆ ಇದೆ ರೀ. ಅದನ್ನ ಹೇಳ್ತೀನಿ ಅವಾಗ. ಇದರ ಮಧ್ಯದಲ್ಲಿ ಒಂದೊಂದು ಅಧ್ಯಾಯ ಆದ್ಮೇಲೆ ಪದ್ಮಪುರಾಣದಲ್ಲಿ ಬಂದ ಗೀತಾಧ್ಯಾಯ ಮಹಿಮಾಶ್ರವಣ, ಭಗವದ್ಗೀತೆಯ ಒಂದೊಂದು ಅಧ್ಯಾಯಗಳನ್ನ ಕೇಳಿದರೆ ಏನು ಫಲ ಅನ್ನೋದಕ್ಕೆ ಪದ್ಮಪುರಾಣದಲ್ಲಿ ಒಂದೊಂದು ಕಥೆಗಳನ್ನೇ ಕೊಟ್ಟು ಬಿಟ್ಟಿದ್ದಾರೆ. 18 ಅಧ್ಯಾಯಕ್ಕೆ 18 ಕಥೆಗಳಿದೆ, ಸಾಮಾನ್ಯ ಅಲ್ಲ. ಅದಕ್ಕೋಸ್ಕರವೇ ವಾಯುದೇವರು ಶ್ರೀಮದ್ ಆಚಾರ್ಯರಾಗ ಅವತಾರ ಮಾಡಿ ಬಂದಾಗ ಬದ್ರಿ ಯಾತ್ರೆಯನ್ನ ಮಾಡಬೇಕು ಅಂತ ಹೊರಟಾಗ ನಾರಾಯಣ ದೇವರಿಗೆ ಏನು ಕೊಡೋದು, ಬದ್ರಿ ನಾರಾಯಣ ದೇವರಿಗೆ ನಾನು ಏನು ಕೊಡುವುದು ಅಂತ, ಗಿಫ್ಟ್ ಏನು ಕೊಡೋದು ಅಂತ ಆಲೋಚನೆ ಮಾಡಿದಾಗ ನನಗೆ ಅತ್ಯಂತ ಇಷ್ಟವಾದದ್ದು ಗೀತೆ. ಕೃಷ್ಣ ಕೊನೆಗೆ ಅದನ್ನ ಹೇಳೋದು, ಯಾರು ಗೀತೆಯನ್ನ ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೆ, ಗೀತೋಕ್ತವಾಗಿರತಕ್ಕಂತಹ ಪ್ರಮೇಯಗಳ ರಾಶಿಯನ್ನ ನನ್ನ ಭಕ್ತರಿಗೆ ಯಾರು ಉಪದೇಶ ಮಾಡ್ತಾರೆ, ನನಗವನು ಅತ್ಯಂತ ಪ್ರಿಯನಾಗಿ ಬಿಡ್ತಾನೆ. ಇದು ಬೇರೆ ಯಾರ್ದೋ ಮಾತಲ್ಲ, ಕೃಷ್ಣದೇವರದ್ದೇ ಮಾತು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬೇರೆ ಯಾರು ಹೇಳಿದ್ದು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು ಅಂತ ನಾವ್ ಅನ್ನೋದಲ್ಲ, ಕೃಷ್ಣನೇ ಹೇಳಿದ ಮಾತಿದು. ಇದರ ಪಾರಾಯಣ, ಇದರ ಅಧ್ಯಯನ, ಇದರ ಚಿಂತನೆ, ಇದೆಲ್ಲವೂ ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಮಹತ್ ಸಾಧನ. ಆದ್ದರಿಂದಲೇ ಭಗವದ್ಗೀತೆಯನ್ನ ಎಲ್ಲರೂ ಕೇಳಿ, ಗೀತೆಯನ್ನ ಬಿಡಬೇಡಿ, ಗೀತಾಧ್ಯಯನವನ್ನ ಮಾಡ್ರಿ, ಗೀತಾ ಪಾರಾಯಣವನ್ನ ಮಾಡ್ರಿ, ಗೀತಾ ಚಿಂತನೆಯನ್ನ ಮಾಡ್ರಿ ಅಂತ ಕೃಷ್ಣ ಯಾಕೆ ಹೇಳ್ತಾನೆ ಹೇಳಿ? ಅಧ್ಯೇಶ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ದೇವರ ಮಾತು. ಗೀತೆಯನ್ನ ಕೇಳಲಿಕ್ಕೆ ಅಧಿಕಾರಿಗಳು ಯಾರು ಅಂತಂದ್ರೆ ಕೊನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಯಾರಿಗೆ ತಪಸ್ಸಿಲ್ಲ ಅವರಿಗೆ ಇದನ್ನ ಹೇಳಬಾರದು. ಯಾರು ದೇವರಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಮಾಡೋದಿಲ್ಲ ಅವರಿಗೆ ಗೀತೆಯನ್ನ ಹೇಳಬಾರದು. ಯಾರಿಗೆ ಗೀತೆಯನ್ನ ಕೇಳಬೇಕು ಅನ್ನೋ ಆಸೆನೇ ಇಲ್ಲ ಅವರಿಗೆ ಮೊದಲು ಮಾತ್ರ ಹೇಳಲಿಕ್ಕೆ ಹೋಗ್ಬೇಡ. ಯಾರಿಗೆ ದೇವರ ಮೇಲೇನೆ ಅಸೂಯ ಮಾಡ್ತಾರೆ ಅವ್ರಿಗೆ ಹೇಳ್ಬೇಡ. ಯಾರಿಗೆ ಹೇಳ್ಬೇಕು? ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮೈ ಪರಾಂಕೃತ್ವ
ಮಾಮೇ ವೈಶ್ಯತ್ಯ ಸಂಶಯ. ಈ ಪರಮ ರಹಸ್ಯವಾದ ಪಂಚರಾತ್ರ ಶಾಸ್ತ್ರದ ಸಾರಭೂತವಾಗಿರ್ತಕ್ಕಂತಹ ಈ ಭಗವದ್ಗೀತಾ ಅಧ್ಯಾಯಗಳನ್ನ ಚಿಂತನೆಯನ್ನ ಯಾರು ನನ್ನ ಭಕ್ತರಿಗೆ ಹೇಳ್ತಾರೆ, ಅಂತಹ ವ್ಯಕ್ತಿಗಳಿಗೆ ನನ್ನಲ್ಲಿ ವಿಶೇಷವಾದ ಭಕ್ತಿ ಬರುತ್ತೆ. ಆ ಭಕ್ತಿಯಿಂದ ಖಂಡಿತವಾಗಲೂ ಹೇಳುವವರು ಕೇಳುವವರು ಇಬ್ಬರೂ ನನ್ನ ಹತ್ರ ಬಂದ್ಬಿಡ್ತಾರೆ. ಮನುಷ್ಯರಲ್ಲಿ ನನಗೆ ಯಾರು ಅತ್ಯಂತ ಪ್ರೀತಿ ಪಾತ್ರರು ಅಂದ್ರೆ ಕೃಷ್ಣ ಅಂತಾನೆ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ರಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಗೀತೆಯನ್ನ ಹೇಳೋರು ಗೀತೆಯನ್ನ ಕೇಳೋರು ಬಿಟ್ಟು ಬಿಟ್ರೆ ನನಗೆ ಇನ್ಯಾರೂ ಪ್ರಿಯರಲ್ಲ ಮನುಷ್ಯರಲ್ಲಿ, ದೇವರೇ ಹೇಳಿದ್ದು. ಆದ್ದರಿಂದ ಇದನ್ನ ಯಾರು ಅಧ್ಯಯನ ಮಾಡ್ತಾರೆ, ನಮ್ಮ ಸಂವಾದವನ್ನ ಅರ್ಜುನ ಉವಾಚ ಶ್ರೀ ಭಗವಾನ್ ಉವಾಚ, ಈ ಸಂವಾದವನ್ನ ಯಾರು ಕೇಳ್ತಾರೆ, ಜ್ಞಾನ ಯಜ್ಞದ ಮೂಲಕ ಯಾರು ಶ್ರವಣ ಮಾಡ್ತಾರೆ, ಅವರಿಗೆ ಅವರನ್ನ ನೋಡಿದ್ರೆ ನನಗೆ ತುಂಬಾ ಇಷ್ಟನೋ ಅರ್ಜುನ. ಆದ್ದರಿಂದ ಶ್ರದ್ಧೆಯಿಂದ ಅಸೂಯೆಯನ್ನ ಬಿಟ್ಟು ಗೀತಾ ಅಧ್ಯಾಯದ ಒಂದೊಂದು ಶ್ಲೋಕದ ಒಂದೊಂದು ಅಕ್ಷರದ ಅರ್ಥಾನುಸಂಧಾನವನ್ನ ಯಾರು ಮಾಡ್ತಾರೆ ಅವರಿಗೆ ದೊಡ್ಡ ದೊಡ್ಡ ಅಶ್ವಮೇಧಾದಿ ಮಹಾಮಹಾಯಾಗಗಳನ್ನ ಮಾಡಿದವರಿಗೂ ಸಿಗದೇ ಇರತಕ್ಕಂತಹ ನನ್ನ ವೈಕುಂಠ ನಾಮಕ ಲೋಕ ಪ್ರಾಪ್ತಿಯಾಗತ್ತೆ. ಅದರಿಂದಲೇ ಶ್ರೀಮದ್ ಆಚಾರ್ಯರು ಬದ್ರಿಯಾತ್ರೆಗೆ ಹೋದಾಗ ಏನ್ ಮಾಡ್ಬಿಟ್ರು, ದೇವರಿಗೆ ಗೀತೆ ಕಂಡ್ರೆ ಇಷ್ಟ, ನಾನು ಆ ಗೀತೆಗೆ ಅರ್ಥರೂಪವಾದ ಭಾಷ್ಯ ಬರೆದು ನಾರಾಯಣನಿಗೆ ಸಮರ್ಪಣೆ ಮಾಡಿಬಿಡ್ತೇನೆ ಅಂತ ಪ್ರಪ್ರಥಮವಾಗಿ ಭಗವದ್ಗೀತಾ ಭಾಷ್ಯವನ್ನ ಬರೆದು ಬಿಟ್ರು. ಗೀತಾ ಭಾಷ್ಯಂ ಚಕಾರಾಸೌ ಪ್ರಥಮಂ ತುಷ್ಟಿದಂ ಹರೇ. ಆಮೇಲೆ ಭಾಷ್ಯ, ಅನುಭಾಷ್ಯ, ಉಪನಿಷತ್ ಭಾಷ್ಯ, ಭಾಗವತ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ, ತಂತ್ರಸಾರ, ಕೃಷ್ಣಾಮೃತ ಮಹಾರಣವ ಎಲ್ಲ ಆಮೇಲೆ ಬಂದಿದ್ದು. ಆಚಾರ್ಯರು ಎವರ್ ಫಸ್ಟ್ ಬರೆದಂತಹ ಗ್ರಂಥ ಯಾವುದು? ಭಗವದ್ಗೀತೆಗೆ ಅರ್ಥವನ್ನ ಬರೆದು ಬಿಟ್ರು ಶ್ರೀಮದಾಚಾರ್ಯರು. ಬರೆದು ನಾರಾಯಣನ ಮುಂದೆ ಬದರಿಕಾಶ್ರಮದಲ್ಲಿ ಅನಂತ ಮಠದಲ್ಲಿ ನಾರಾಯಣ ದೇವರ ಎದುರಿಗೆ ಶಿಷ್ಯರನ್ನ ಕೂಡಿಸಿಕೊಂಡು ಇದನ್ನ ಹೇಳ್ತಾ ಇದ್ದಾರೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುನ್ಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ವ್ಯಾಖ್ಯಾನ ಬರೆದು ಹೇಳಿದ್ರೆ, ನಾರಾಯಣ ಅಂದ, ನಿಮ್ಮ ಶಕ್ತಿ ಇದ್ದಷ್ಟು ನೀವು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿಬಿಟ್ರೆ ಜಗತ್ನಲ್ಲಿ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇರೋರು ಯಾರೂ ಇಲ್ಲ. ಆದ್ದರಿಂದ ನೀವು ಲೇಷತಃ ಭಗವದ್ಗೀತೆಗೆ ಅರ್ಥವನ್ನ ಬರೆದಿದ್ದೀರಿ. ಶಕ್ತಿತಃ ಅನ್ನೋದನ್ನ ತೆಗೆದು ಲೇಷ ಕೊಕ್ವಚ್ಮಿ ಶಕ್ತಿತೌರುಕ್ರಮ ಗೀತಾ ಹೇಳ್ತಾರೆ ಮಧ್ವ ವಿಜಯದಲ್ಲಿ. ಶಕ್ತಿತಃ ಪದವನ್ನ ತೆಗೆದು ಲೇಷತಃ ಅಂತ ಹಾಕಪ್ಪ ಅಂತ ನಾರಾಯಣ ಹೇಳ್ದ. ನಾರಾಯಣ ಅಂತಾನೆ, ನಾನು ಕೃಷ್ಣ ರೂಪದಿಂದ ಉಪದೇಶ ಮಾಡಿದ ಭಗವದ್ಗೀತೆಗೆ ಇಲ್ಲಿ ತನಕ ಬಂದ ದುರ್ಭಾಷ್ಯಗಳೆಲ್ಲವನ್ನ ಪಕ್ಕಕ್ಕೆ ಬಿಸಾಕಿದ್ರೆ ನನಗೆ ಅತ್ಯಂತ ತೃಪ್ತಿಯನ್ನ ತಂದುಕೊಟ್ಟಂತಹ ಭಾಷ್ಯ ನಿಮ್ಮ ಭಾಷ್ಯ. ಆದ್ದರಿಂದ ನೀವು ಇನ್ನೊಂದ್ಸಲ ನೀವು ಅದನ್ನು ಪಾಠ ಮಾಡಿ ಶಿಷ್ಯರಿಗೆ ಅಂತ ರಾತ್ರಿ ಮತ್ತೆ ನೆಲವನ್ನ ಹೊಡೆದು ಭೂಮಿಯನ್ನ ಹೊಡೆದು ಮಲಗಿದ ಶಿಷ್ಯರನ್ನ ಎಬ್ಬಿಸಿ ಆಚಾರ್ಯರಿಗೆ ಸೂಚನೆ ಮಾಡಿ ಗೀತಾ ಪಾಠವನ್ನ ಮಾಡಿಸಿಕೊಂಡ, ಗೀತಾ ಶ್ರವಣವನ್ನ ಮಾಡಿದ ಕೃಷ್ಣ ನಾರಾಯಣ ಆಚಾರ್ಯರ ಮುಖ ಕಮಲದಿಂದ. ಆದ್ದರಿಂದ ಆಚಾರ್ಯರು ಪ್ರಪ್ರಥಮವಾಗಿ ಗೀತಾ ಭಾಷ್ಯವನ್ನೂ ಬರೆದ್ರು. ಭಾಷ್ಯ ಬರೆದಾದ ಮೇಲೆ ಅಲ್ಲಲ್ಲಿ ಬರತಕ್ಕ ಸಂಶಯಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ, ಹೇಳಿದ ಮಾತಿಗೆ ಪ್ರಮಾಣದ ದೃಢೀಕರಣವನ್ನ ಕನ್ಫರ್ಮೇಶನ್ ಕೊಡ್ಲಿಕ್ಕಾಗಿ ಗೀತಾ ತಾತ್ಪರ್ಯ ಅನ್ನುವಂತಹ ಪರಮ ಸುಂದರವಾದ ಕೃತಿ ರತ್ನವನ್ನ ನಮಗ್ ಕೊಟ್ರು. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶತೆ ಗೋಗಣೈರ ಪ್ರತೀಕಾರೈರರ್ಕೇಂದುಭ್ಯಾವಿವಾಪರಂ. ಸೂರ್ಯ ಚಂದ್ರರಂತೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಅನ್ನುವ ಎರಡು ಗ್ರಂಥಗಳು ವಿರಾಜಮಾನವಾಗಿದೆ ಅಂತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಗ್ರಂಥ ಭಗವದ್ಗೀತೆಯನ್ನ ನಾವು ಶ್ರವಣ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇಷ್ಟೆಲ್ಲ ಉಪೋದ್ಘಾತ ಪೀಠಕ್ಕೆ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಶ್ರದ್ಧೆ ಬರ್ಲಿ ಅಂತ. ನನಗೆ ಗೊತ್ತು ಅಂತ ನಾನು ವಿದ್ವಾಂಸ ಪಂಡಿತ ಅಂತ ನಿಮ್ಮನ್ನು ತೋರಿಸ್ಕೊಳ್ಲಿಕ್ಕಲ್ಲ. ಯಾವ ದೇವರ ಮುಖ ಕಮಲದಿಂದ, ಯಾವ ದೇವರ ವಾಣಿ, ದೇವರ ಮಾತು, ದೇವರ ಮಾತ್ರ ಇದು.
ಬೇರೆ ಯಾರ ಮಾತಾಡಿದ್ದಲ್ಲ, ಸಾಕ್ಷಾತ್ ನಮ್ಮ ಬಿಂಬ ಕೃಷ್ಣ ರೂಪದಿಂದ ಹೊರಗೆ ನಿಂತು ಅವನ ಮುಖ ಕಮಲದಿಂದ ಬಂದ ಶಬ್ದಗಳನ್ನು ನಾವು ಕೇಳುವುದು ಅಂತಂದ್ರೆ ಅನಂತ ಜನ್ಮಗಳ ಭಾಗ್ಯ ಅಲ್ಲದೆ ಇನ್ನೇನು. ಈ ದೊಡ್ಡ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಮಹಾಭಾರತ ಪಾಠವೇ ಅತ್ಯಂತ ಅಪೂರ್ವವಾದ ಸಂಗತಿ ಇವತ್ತಿನ ಕಾಲದಲ್ಲಿ. ಅದನ್ನು ನಾವು ಯಥಾಯೋಗ್ಯವಾಗಿ ಮಾಡ್ತಾ ಇದ್ದೇವೆ. ತತ್ರಾಪಿ ಭಾರತೇ ಗೀತಿಕಾವರ ವೈಷ್ಣವಂ ಕೃಷ್ಣ ಗೀತಾಚ ಹೇಳ್ತಾರೆ. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಇಡೀ ಭಗವದ್ಗೀತೆಯಿಂದ ನಮ್ಮ ಯೋಗ್ಯತಾನುಗುಣವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ದೇವರ ದರ್ಶನ ಮಾಡಿಸ್ಲಿಕ್ಕೆ ಸಾಕಂತೆ ಆಚಾರ ಇರ್ತಾರೆ. ಬ್ರಹ್ಮಣ ಪದವೇದನೆ, ಸರ್ವೋತ್ತಮ ನಾರಾಯಣನ ದರ್ಶನಕ್ಕೆ ಭಗವದ್ಗೀತೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂಥ ಗೀತಾ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ಮತ್ತು ಭಾಷ್ಯ, ಶ್ರೀಮಠ್ ಕೃತ್ಪಾದರು 2ಕ್ಕೂ ಟೀಕಾ, ಮಂತ್ರಾಲಯ ಪ್ರಭುಗಳು 2ಕ್ಕೂ ಟಿಪ್ಪಣಿ ಮತ್ತು ಅನೇಕ ಜ್ಞಾನಿವರೇಣ್ಯರು ಮತ್ತೆ ಗೀತಾ ವಿವೃತಿ. ಅವಲ್ಲದೆ ಇಲ್ಲಿ ಲಕ್ಷಾಲಂಕಾರದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಭಗವದ್ಗೀತಾಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಮಂಗಳಾಚರಣೆ ಮಾಡ್ತಾರೆ. ಗೀತಾಂ ಕೃಷ್ಣ ಮುಖಾಜ್ಜಾತಾಂ ಶೀತಾಂಶೋರಿವ ಚಂದ್ರಿಕಾಂ. ಹುಣ್ಣಿಮೆಯಲ್ಲಿ ಚಂದ್ರನಿಂದ ಬೆಳದಿಂಗಳು ಹೇಗೆ ಬರುತ್ತೆ ಹಾಗೆ ಕೃಷ್ಣನ ಮುಖ ಕಮಲದಿಂದ ಹೊರಗೆ ಬಂದದ್ದು ಗೀತೆ. ಆಸೇವ್ಯ ಅಂಥ ಭಗವದ್ಗೀತಾರ್ಥವನ್ನ ಚೆನ್ನಾಗಿ ಸೇವನೆ ಮಾಡಿ ಭವದಾವೋತ್ಥ ಘರ್ಮಂ, ಸಂಸಾರದ ಬಿಸಿಲಿನ ಒಂದು ತಾಪವನ್ನ ನಿರ್ಮೂಲಯಾಮ್ಯಹಂ, ನಾನು ಪರಿಹಾರ ಮಾಡಿಕೊಳ್ತೇನೆ. ಅಂದ್ರೆ ನೀವು ವಾದಿರಾಜರಿಗೆ ಪರಿಹಾರ ಆಗೋಗಿದೆ, ನನಗೆ ನಿಮ್ಗೆ ಹೇಳ್ತಿರೋದು. ಕುಡಿರಪ್ಪ, ಕೃಷ್ಣದೇವರ ಮುಖ ಕಮಲದಿಂದ ಬಂದ ಭಗವದ್ಗೀತೆಯನ್ನ ಚೆನ್ನಾಗಿ ಪಾನ ಮಾಡಿ ಸಂಸಾರದ ಬಿಸಿಲನ್ನ ಕಳ್ಕೊಂಡು ದೇವರ ಹತ್ರಕ್ಕೆ ಹೋಗಿ ಬಿಡೋಣ ಅಂತ ಹೇಳಿ ಎಲ್ಲರೂ ಒಟ್ಟು ಮಂಗಳಾಚರಣೆ ಮಾಡ್ತಾರೆ. ಗೀತಾರ್ಥ ಚಿಂತನ ಮೋಕ್ಷೋಪಾಯಗಳಲ್ಲಿ ಪ್ರಧಾನವಾದ ಮಾರ್ಗ. ಧೃತರಾಷ್ಟ್ರ ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಏನಾಯ್ತು? ಅವರಿಬ್ಬರೂ ಸೇರಿದಾಗ ಹತ್ತತ್ರ ಲಕ್ಷಾಂತರ ಜನಗಳು ಒಂದೇ ಭೂಮಿಯಲ್ಲಿ ಸೇರಿದಾಗ ನಮ್ಮವರು ಪಾಂಡವರು ಏನು ಮಾಡಿದ್ರು? ಯಾಕೆ ಅಷ್ಟು ಲಕ್ಷಾಂತರ ಜನ ಒಂದೇ ಕಡೆ ಸೇರಿದಾಗ ಏನ್ ಮಾಡಿದ್ರು? ಅದು ಧರ್ಮಕ್ಷೇತ್ರದಂತಹ ಕುರುಕ್ಷೇತ್ರದಲ್ಲಿ. ಸಂಜಯ ಅಂತಾನೆ, ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಪಾಂಡವರ ಸೈನ್ಯ ವ್ಯೂಢವಾಗಿದೆ. ಮೊನ್ನೆ ಕೇಳಿದ್ವಿ ನಾವು, ಧರ್ಮರಾಜನ ಆದೇಶದಂತೆ ಭೀಮಸೇನ ದೇವರನ್ನ ಫೋರ್ ಫ್ರಂಟ್ ನಲ್ಲಿ ದುಷ್ಟದ್ಯುಮ್ನಾದಿಗಳನ್ನ ಇಟ್ಟು ಅರ್ಜುನ ಯಾವ ವ್ಯೂಹವನ್ನ ಮಾಡಿದ ಅಂತ, ಸೂಚಿ ಮುಖ ವ್ಯೂಹವನ್ನ ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರ ಮತ. ಶತ್ರು ಸೈನ್ಯಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಸೈನ್ಯ ಇರತಕ್ಕಂಥವರು ಆರಂಭದಲ್ಲಿ ಸೂಚಿ ಮುಖ ವ್ಯೂಹವನ್ನ ಮಾಡಬೇಕು. ಸೂಜಿಯಂತೆ ಶಾರ್ಪ್ ಆಗಿರತಕ್ಕ ಫೋರ್ ಫ್ರಂಟ್ ಅಲ್ಲಿ ಭಟನನ್ನ ಇಟ್ಟು ವ್ಯೂಹವನ್ನ ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ ಅಂದಾಗ ಅರ್ಜುನ ಅಂತಾನೆ, ಇಂದ್ರದೇವರು ನಿರ್ಮಾಣ ಮಾಡಿದ ವಜ್ರವ್ಯೂಹವನ್ನ ನಾನು ಮಾಡ್ತೇನೆ ಅಂತಂದ. ಆ ವಜ್ರವ್ಯೂಹವನ್ನ ಮಾಡಿ ಯುದ್ಧಕ್ಕೆ ರೆಡಿಯಾಗಿ ವ್ಯೂಢವಾಗಿದೆ, ವ್ಯೂಢವಾಗಿದೆ ಪಾಂಡವ ಸೈನ್ಯ. ಅದನ್ನ ನೋಡಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ತಿರಕ್ಕೆ ಬಂದ. ನೋಡಿ, ಆಚಾರ್ಯ ಉಪಸಂಗಮ್ಯ. ಯಾವ ಆಚಾರ್ಯರು ಅಂತ ಹೇಳಲಿಲ್ಲ ಅಲ್ವಾ? ಕೆಲವರಿಗೆ ಆಚಾರ ಫೋನ್ ಮಾಡಿದ್ರು ಅಂತಾರೆ. ಯಾವ 25 ಜನ ಆಚಾರ್ಯರು ಗೊತ್ತಿದ್ರೆ ಯಾವ ಆಚಾರ್ಯ ಅಂತ ಅಲ್ವಾ ನಾವ್ ಹೇಳ್ತೀವಲ್ಲ. ಅಂದ್ರೆ ಒಬ್ಬರನ್ನ ಗುರುಗಳನ್ನಾಗಿಟ್ಟುಕೊಂಡ್ರೆ ಆಚಾರ್ಯ ಫೋನ್ ಮಾಡೋದು ಸಮ್ XYZ ಪರ್ಸನ್. 2-3 ಜನ ಇದ್ರೆ ಯಾರು ಅಂತ ಸ್ಪೆಸಿಫಿಕ್ ಆಗಿ ಹೇಳಿ. ಇಲ್ಲ, ಆಚಾರ್ಯ ದ್ರೋಣಾಚಾರ್ಯ ಅಂತ ಅರ್ಥ. ದ್ರೋಣಾಚಾರ್ಯರ ಹತ್ತಿರಕ್ಕೆ ಬಂದು ದುರ್ಯೋಧನ ಈ ಮಾತನ್ನ ಹೇಳಿದ. ಏನು? ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ.
ಗುರುಗಳೇ ನೋಡ್ರಿ, ನಿಮ್ಮ ಶಿಷ್ಯನಾದಂತಹ ದೃಪದನ ಮಗ ಯಾರು ದುಷ್ಟದ್ಯುಮ್ನ ವ್ಯೂಹ ಮಾಡಿ ನಿಲ್ಲಿಸಿದ್ದಾನೆ ದೊಡ್ಡ ಪಾಂಡವರ ಸೈನ್ಯವನ್ನ. ನೋಡಿ ನನಗೇನ್ ಅನ್ನಿಸ್ತಾ ಇದೆ ಗೊತ್ತಾ, ಈ ಪಾಂಡವರ ಸೈನ್ಯವನ್ನ ನೋಡ್ತಾ ಇದ್ರೆ ಅವನಿಗಾಗ್ಲೇ ಭಯ ಶುರುವಾಯ್ತು. ಪಾಂಡವರ ಸೈನ್ಯದಲ್ಲಿ ಯಾರ್ಯಾರನ್ನು ನೋಡ್ತಾನೆ, ನೋಡಿದವರೆಲ್ಲ ಭೀಮಸೇನ ದೇವರಂತೆ, ನೋಡಿದವರೆಲ್ಲ ಅರ್ಜುನನಂತೆ ಕಾಣ್ತಾ ಇತ್ತು. ಅಂದ್ರೆ ಕಾಲಯಮನಂತೆ, ಅಂದ್ರೆ ಅವನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಬಂದೇ ಬರುತ್ತೆ, ಐ ಕಾಂಟ್ ಸ್ಕಿಪ್, ಗೊತ್ತಾಗ್ಬಿಡ್ತ ಅವನು. ನಾನ್ ಇದರಿಂದ ತಪ್ಪಿಸಿಕೊಂಡು ಹೋಗಕ್ಕೆ ಆಗೋಲ್ಲ ಅಂತ ಗೊತ್ತಾಯ್ತು. ಪಶ್ಯೈತಾಂ ಅತ್ರ ಶೂರ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ. ಗುರುಗಳೇ ನೋಡಿ, ಯುದ್ಧ ಭೂಮಿಯಲ್ಲಿ ಶೂರರಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಲುಗಳನ್ನ ಹೆದೆಯೇರಿಸುವಂತಹ ಮಹಾನುಭಾವರಿದ್ದಾರೆ. ಹೇಗಿದ್ದಾರೆ ಗೊತ್ತಾ ಅವರೆಲ್ಲ? ಭೀಮಾರ್ಜುನ ಸಮಾಹ, ಪ್ರತಿಯೊಬ್ಬರೂ ಭೀಮನಿಗೆ ಅರ್ಜುನನಿಗೆ ಸಮಾನವಾಗಿ ನಿಂತ ಮಹಾನುಭಾವರು. ಒಬ್ಬೊಬ್ಬರು ನೋಡ್ರಿ ಹೇಗಿದ್ದಾರೆ, ಅಬ್ಬಾ! ಯಾರ್ಯಾರು? ಯುಯುಧಾನೋ ವಿರಾಟಸ್ಯ ದ್ರುಪದಸ್ಯ ಮಹಾರಥಃ. ಯುಯುಧಾನ, ವಿರಾಟ, ಮಹಾರಥನಾಗಿರ್ತಕ್ಕ ದ್ರುಪದ, ಆಮೇಲೆ ದೃಷ್ಟಕೇತುಶ್ಚೇಕಿತಾನಃ, ಕಾಶಿರಾಜಶ್ಚ ವೀರ್ಯವಾನ್, ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ, ಯುಧಾಮನ್ಯುಶ್ಚ ವಿಕ್ರಾಂತಃ, ಉತ್ತಮೌಜಾಶ್ಚ ವೀರ್ಯವಾನ್, ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ ಅಂತಾನೆ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು, ಉತ್ತಮೌಜಸ್, ಸುಭದ್ರೆಯ ಮಗನಾದ ಅಭಿಮನ್ಯು, ದ್ರೌಪದಿ 5 ಜನ ಮಕ್ಕಳು, ಇವರೆಲ್ಲ ಮಹಾರಥರೇ. ಪಾಂಡವರ ಸೈನ್ಯದ ಫೋರ್ ಫ್ರಂಟ್ ನಲ್ಲಿ ಕಣ್ಣು ಬಿಟ್ಟು ಪಾಂಡವ ಸೈನ್ಯವನ್ನ ನೋಡ್ತಾ ಇದ್ದ ಹಾಗೆ ಕಣ್ಣಿಗೆ ಕಾಣುವ ಶೂರರ ಪಟ್ಟಿ ಇದು. ಕಣ್ಣಿಗೆ ಯಾರು ಕಾಣ್ತಾರೆ? ಆ ಶೂರರ ಲಿಸ್ಟ್ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಗುರುಗಳೇ. ಹಾಗಂತ ನಮ್ಮಲ್ಲೇನು ಕಡಿಮೆ ಇಲ್ಲ, ಅವನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರಬಾರ್ದಲ್ವಾ, ನಾನು ಸಮಾನ ಅನ್ಕೊಳ್ಬೇಕಲ್ಲ. ಆದ್ದರಿಂದ ಗುರುಗಳೇ, ನಮ್ಮ ಸೈನ್ಯದಲ್ಲಿ ವಿಶಿಷ್ಟರು ಯಾರಿದ್ದಾರೆ ಅದನ್ನ ಹೇಳ್ತೀನಿ ಕೇಳಿ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ, ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ದುರ್ಯೋಧನ ಅಂತಾನೆ, ಅಸ್ಮಾಕಂತು ವಿಶಿಷ್ಟ, ನಮಗೋಸ್ಕರವಾಗಿ ನಮ್ಮ ಸೈನ್ಯದಲ್ಲಿ ಪ್ರಾಣವನ್ನ ಒತ್ತೆ ಇಟ್ಟು ಹೋರಾಟ ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳನ್ನ ಬ್ರಾಹ್ಮಣೋತ್ತಮರಾದ ದ್ರೋಣಾಚಾರ್ಯರೇ ಹೇಳ್ತೀನಿ ಕೇಳಿ. ನಿಮಗ್ ಗೊತ್ತಿರ್ಲಿ, ಸಂಜ್ಞಾರ್ಥಂ, ನಿಮಗ್ ಗೊತ್ತಾಗ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ. ಹೇಳ್ತೀನಿ ಕೇಳಿ, ಯಾರ್ಯಾರಿದ್ದಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶಲ್ಯೋ ಜಯದ್ರಥಃ, ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ, ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ, ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನೀವು ದ್ರೋಣಾಚಾರ್ಯರೇ, ನೀವು ಭೀಷ್ಮಾಚಾರ್ಯರು, ಕರ್ಣ, ಕೃಪಾಚಾರ್ಯರು, ಶಲ್ಯ, ಜಯದ್ರಥ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗ ಸೋಮದತ್ತಿ, ಇವರೇ ಮೊದಲಾದ ಒಬ್ಬೊಬ್ಬರು ಮಹಾನುಭಾವರು, ಒಬ್ಬೊಬ್ಬರು ದೊಡ್ಡ ದೊಡ್ಡ ಯುದ್ಧವನ್ನು ಮಾಡಬಲ್ಲ ದೊಡ್ಡ ವೈಭವದ ಶೂರವೀರ ವಿಕ್ರಾಂತ ಬಲವುಳ್ಳವರು ಹಾಗಿದ್ದಾರೆ ನೋಡ್ರಿ ಒಬ್ಬೊಬ್ರು ಇಲ್ಲಿ. ಇಷ್ಟು ಮಾತ್ರ ಅಲ್ಲ, ಇದಕ್ಕಿಂತ ಮಿಗಿಲಾದ ಬೇರೆ ಬೇರೆ ಜನ ಇದ್ದಾರೆ. ಅವನ ಬಾಯಲ್ಲಿ ಬಂದು ಮಾತು, ನನಗೋಸ್ಕರವಾಗಿ ಪ್ರಾಣವನ್ನ ಬಿಟ್ಟೇ ಬಿಟ್ಟಿದ್ದಾರೆ. ಮದರ್ಥೆ ತ್ಯಕ್ತ ಜೀವಿತ. ಇದು ವೈಭವ ನೋಡಿ. ಇಲ್ಲಿ ಇರೋದಲ್ಲ ಸ್ವಾಮಿ, ಮದರ್ಥೆ ನನಗೋಸ್ಕರವಾಗಿ ಇವರೆಲ್ಲ ಪ್ರಾಣವನ್ನೇ ಬಿಟ್ಟು ಬಿಟ್ಟಿದ್ದಾರೆ.
ಸತ್ತೇ ಹೋದ್ರು ಅಂತ ಅರ್ಥ. ಯಾರು ಬದುಕೋದಿಲ್ಲ. ಹೇಗೆ ಪ್ರೇರಣೆ ಮಾಡ್ಬಿಡ್ತಾನೆ ಸ್ವಾಮಿ ಕಾಲಕ್ಕೆ. ಇವ್ರು ಯಾರು ಬದುಕೋದಿಲ್ಲ, ಇವ್ರು ಯಾರು ಬದುಕೋಂಥವ್ರಲ್ಲ. ಸಾಕಾದಷ್ಟು ಶಸ್ತ್ರಗಳನ್ನ, ಹೊಡೆಯುವ ಆಯುಧಗಳನ್ನು ತಂದಿದ್ದಾರೆ, ಯುದ್ಧಗಳಲ್ಲಿ ವಿಶಾರದರಾಗಿದ್ದಾರೆ. ಆದ್ರೆ ನನಗೋಸ್ಕರವಾಗಿ ಯುದ್ಧದಲ್ಲಿ ಪ್ರಾಣವನ್ನ ಬಿಟ್ಟು ಬಿಟ್ಟಿದ್ದಾರೆ. ಪ್ರಾಣ ಬಿಡ್ಲಿಕ್ಕೆ ಬಂದಿದ್ದಾರೆ ಅಂತ ಅನ್ಬೇಕು. ಅವನಿಗೆ ಗಾಬರಿ, ಟೆನ್ಷನ್ ಆಗೋಯ್ತು. ಪ್ರಾಣ ಬಿಟ್ಟೇ ಬಿಟ್ರು ಅಂತ ಮಾತಾಡ್ಬಿಟ್ಟು ಕೊನೆಗೆ ಏನಾಯ್ತು? ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಇದ್ದಾರೆ ಅಂತಂದ ಮೇಲೆ ಸರ್ ನಾನು ಗೆದ್ದು ಬಿಡಬಹುದು. ಅವನ ಬಾಯಲ್ಲಿ ಬಂತು ಮಾತು, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಇಷ್ಟೆಲ್ಲಾ ಇದ್ರು 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮರಂಥ ಮರಣರಹಿತ ವ್ಯಕ್ತಿಗಳು, ಸಾವೇ ಇಲ್ಲ, ಇಚ್ಛಾಮರಣಿ ಅಂತ ಇದ್ರೂ ಕೂಡ ಭೀಷ್ಮಾಚಾರ್ಯರು ರಕ್ಷಣೆ ಮಾಡ್ತಾ ಇರ್ತಕ್ಕ ಈ ಸೈನ್ಯ ಸಾಕಾಗೋದಿಲ್ಲ. ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಷ್ಮಾಭಿರಕ್ಷಿತಂ ಭೀಮಾಭಿರಕ್ಷಿತಂ. ಭೀಮ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಸೈನ್ಯ ಇದೆಲ್ಲ ಜೋರಾಗಿದೆ ನೋಡಿ. ಮತ್ ಇನ್ನೊಂದು ಅರ್ಥ ಇದೆ, ಅಪರ್ಯಾಪ್ತಂ ಅಂದ್ರೆ ಕಡಿಮೆ ಆಗೋದಿಲ್ಲ ಅಂತ. ಪಾಂಡವರಿಗೆ ಹೋಲಿಸಿಕೊಂಡ್ರೆ ನಮ್ಮದು ಅನಂತವಾದ ಸೈನ್ಯ, ನಮಗೆ ಹೋಲಿಸಿಕೊಂಡ್ರೆ ಪಾಂಡವರದ್ದು ತುಂಬಾ ಕಡಿಮೆ ಸೈನ್ಯ. ವಾದಿರಾಜರ ವ್ಯಾಖ್ಯಾನ, ನಮಗೆ ಹೋಲಿಸಿಕೊಂಡ್ರೆ ಪಾಂಡವರ ತುಂಬಾ ಪರ್ಯಾಪ್ತ. ಪರ್ಯಾಪ್ತ ಅನ್ನೋ ಶಬ್ದ ಲಕ್ಷಾಲಂಕಾರದ ರಾಜರ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಪರಿಸಮಾಪ್ತಿಂ ಪ್ರಾಪ್ತಂ ಅಂತ. ಪರಿಸಮಾಪ್ತಿ, ಎಂಡ್ ಆಗ್ಬಿಡತ್ತೆ. ನಮ್ದು ಎಂಡ್ಲೆಸ್. ಮತ್ತೇನ್ ಮಾಡ್ಬೇಕು? ನಮ್ ಕೆಲಸ ಏನು ಅಂತಂದ್ರೆ, ದ್ರೋಣಾಚಾರ್ಯರೇ ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮವೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಆದ್ದರಿಂದ ಅಯನ, ಅಯನ ಅಂದ್ರೆ ಯುದ್ಧದ ಮಾರ್ಗ, ದಾರಿ. ಆ ಯುದ್ಧದ ದಾರಿಯಲ್ಲಿ ನೀವೆಲ್ಲ ಮಾಡ್ಬೇಕಾದ ಕೆಲಸ ಭೀಷ್ಮಾಚಾರ್ಯರನ್ನ ಎಲ್ಲಾ ಕಡೆಯಿಂದಲೂ ಕಾಪಾಡಿ. ನನಗದೇ, ಭೀಷ್ಮಾಚಾರ್ಯರು ಬದುಕಿದ್ದಷ್ಟು ದಿನ ಪಾಂಡವರು ಉಗ್ರವಾಗಿ ಯುದ್ಧ ಮಾಡೋದಿಲ್ಲ, ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುತ್ತೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದ್ರೆ ಭೀಷ್ಮಾಚಾರ್ಯರನ್ನ ಆದಷ್ಟು ರೌಂಡ್ ಅಪ್ ಮಾಡಿ ಅವರನ್ನು ಕಾಪಾಡಿಕೊಳ್ಳೋದು. ದಯಮಾಡಿ ಭೀಷ್ಮರನ್ನೊಬ್ಬರನ್ನ ಕಾಪಾಡಿ ಬಿಡ್ರಿ. ಸಂಜಯ ಅಂತಾನೆ, ಏನಲ್ಲೇ ನನ್ನನ್ನೇ ಕಾಪಾಡುವಂತ್ಯಾ ಅಂತ ಹೇಳಿ ಅವನಿಗೆ ಸಂತೋಷ ಕೊಡಬೇಕು ಅಂತ ಭೀಷ್ಮಾಚಾರ್ಯರು ಶಂಖ ಊದ್ಬಿಟ್ರು. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಯಾವಾಗ ಭೀಷ್ಮಾಚಾರ್ಯರನ್ನ ಕಾಪಾಡ್ಬಿಡ್ರಪ್ಪ ದ್ರೋಣಾಚಾರ್ಯ ಅಂತಂದ್ರು, ಮುಚ್ಕೊಂಡ್ ಕೂತ್ಕೊಳ್ಳಯ್ಯ, ನೀನನ್ನು ಕಾಪಾಡ್ಬೇಕು ನಾನು ಅಂತ ಅವನಿಗೆ ಹರ್ಷವನ್ನ, ನಾನಿದ್ದೇನೆ, ರೋಷಾವೇಶದಿಂದ ಯುದ್ಧ ಮಾಡ್ತೇನೆ ಅಂತ ಹೇಳಿ ಅವನಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಭೀಷ್ಮಾಚಾರ್ಯರು ಸಿಂಹನಾದವನ್ನ ಓ ಅಂತ ಕೂಗಿದ್ರಂತೆ. 600-700 ವರ್ಷದ ವೃದ್ಧರು, ಕುರುವೃದ್ಧ ಪಿತಾಮಹ ಕೂಗಿ ಶಂಖವನ್ನು ಊದಿದ್ರು. ಭೀಷ್ಮಾಚಾರ್ಯರು ಯಾವಾಗ ಶಂಖವನ್ನ ಊದ್ಬಿಟ್ರೋ ತತಃಶಂಖಾಶ್ಚ ಭೈರ್ಯಶ್ಚ ಪಣವಾನಗೋಮುಖಾಃ ಸರ್ವಸೈವಾಭ್ಯಸಂಹನ್ಯಂತ ಸಶಬ್ದ ಸ್ತುಮುಲೋ ಭವತು. ಅಲ್ಲಲ್ಲಿ ಭೀಷ್ಮಾಚಾರ್ಯರು ಶಂಖ ಊದ್ತಾ ಇದ್ದ ಹಾಗೆ ಅಲ್ಲಿದ್ದ ಕೌರವರ ಸೈನ್ಯದ ಎಲ್ಲ ಹುಚ್ಚಂಪಟ್ಟೆ, ಒಂದು ಆರ್ಡರ್ ಇಲ್ಲ, ಒಂದು ಕ್ರಮ ಇಲ್ಲ, ಒಂದು ತಾರತಮ್ಯ ಇಲ್ಲ, ನೀನು ಊದು ನಾನು ಊದು ಅವನು ಊದು, ಎಲ್ಲ ಶಂಖವನ್ನು ಊದಿದ್ರು, ಬೇರೆಯನ್ನ ಹೊಡೆದ್ರು, ಪಣವಗಳನ್ನ ಚಂದ ಯುದ್ಧವಾದ್ಯಗಳನ್ನ ಹೊಡಿತಾ ಇದ್ದಾರೆ. ಶಂಖ, ಹೊಡವ, ಆನಕ, ಗೋಮುಖ, ಬೇರಿ ಎಲ್ಲ ಒಟ್ಟಿಗೆ ಶಬ್ದ ಆಗೋಯ್ತು. ಒಟ್ಟಿಗೆ ಶಬ್ದ
ತುಮುಲ ಹೋಯ್ತಂತೆ. ಸಶಬ್ದ ತುಮುಲ. ಒಂಥರ ಕನ್ಫ್ಯೂಸಿಯಸ್ ಸ್ಟೇಟಸ್ ಕ್ರಿಯೇಟ್ ಆಗೋಯ್ತು ಅವಾಗಲ್ಲಿ. ಯಾರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಗ ಈ ಸಂದರ್ಭದಲ್ಲೇ ನಮ್ಮ ಹೀರೋಸ್ ಎಂಟ್ರಿ ಆದ್ರು. ಹರಿ, ವಾಯು, ಗುರು. ಹರಿ ಇದ್ದಾನೆ ಕೃಷ್ಣ ರೂಪದಿಂದ, ವಾಯುದೇವರಿದ್ದಾರೆ ಕಪಿತ್ ಧ್ವಜದಲ್ಲಿ ಹನುಮಂತ ರೂಪದಿಂದ, ಗುರು ನಮ್ಮೆಲ್ಲರಿಗೂ ಪಾಠ ಮಾಡುವ ಶ್ರವಣ ಮನನ ನಿಧಿಧ್ಯಾಸನ ದೇವತೆಯಾದ ಇಂದ್ರನ ಅವತಾರ ಭೂತನಾದ ಅರ್ಜುನ, ಇವರಿಬ್ಬರು ಏಕತ್ರ ಇರುವ ರಥ. ರಥಶ್ವೇತೈ ಮಹದಿಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. ಆಗ ಗಟ್ಟಿಯಾದ ಕುದುರೆಗಳನ್ನ ಕಟ್ಟಿದ ಅತ್ಯಂತ ಎತ್ತರವಾದ ದೊಡ್ಡ ಬಂಗಾರ ರಥದಲ್ಲಿ ಕೂತ ಮಾಧವನು ಪಾಂಡವ ಕೃಷ್ಣಾರ್ಜುನರಿಬ್ಬರು ಕೂಡ ಮಹಾನುಭಾವರು ಶಂಖವನ್ನ ಊದಿಬಿಟ್ಟರು. ಯಾವ ಶಂಖ ಊದಿದ್ರು, ಶಂಖದ ಹೆಸರೇನು, ಯಾರ್ಯಾರು ಯಾವ್ಯಾವ ಶಂಖ ಊದಿದ್ರು ಎಲ್ಲ ವಿವರಣವನ್ನ ಅದ್ಭುತವಾಗಿ ಸಂಜಯ ನೋಡಿದ್ರು. ಎಲ್ಲ ಭಾಗವನ್ನು ಕೂಡ ಇನ್ನು ಮುಂದಕ್ಕೆ ಬರುವ ಗೀತಾ ಪಾಠದಲ್ಲಿ ಎಲ್ಲರೂ ಕೂಡ ಮಾಡಿ ಅರ್ಜುನ ವಾಯು ಕೃಷ್ಣದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಮಹಾಭಾರತ ಚಿಂತನೆಯಲ್ಲಿ ಭೀಷ್ಮ ಪರ್ವದಲ್ಲಿ, ಭಗವದ್ಗೀತಾ ಉಪಪರ್ವದಲ್ಲಿ ಇವತ್ತಿನಿಂದ ಭಗವದ್ಗೀತೆಯ ಪರಮ ದಿವ್ಯವಾದ ತತ್ವ ರಸದ ಪಾನವನ್ನು ನಾವೇ ಆರಂಭ ಮಾಡಿದ್ದೇವೆ. ಅದರ ಮೊದಲನೆಯ ದಿನದ ಯತ್ಕಿಂಚಿತ್ ಪ್ರೋಕ್ಷಣೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಈ ಗೀತಾ ಪಾಠ, ಮಹಾಭಾರತ ಪಾಠದಲ್ಲಿ ಗೀತಾ ಪಾಠ ಬಂದೇ ಬಿಟ್ಟಿದೆ. ವಿಶಿಷ್ಯ ಗೀತಾ ಪಾಠವನ್ನ ಆದ್ಯ ಸ್ವಯಂ ಭಕ್ತ ಕ್ಷೇತ್ರ ಅಂತ ಕರೆಯಲ್ಪಡುವ ರಂಗನಾಥನ ದಿವ್ಯವಾದಂತಹ ಶ್ರೀರಂಗ ಕ್ಷೇತ್ರದಲ್ಲಿ ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ತುಂಬಾ ಸಂತೋಷವನ್ನ, ನೆಮ್ಮದಿಯನ್ನ. ನಾವು ಆರಂಭ ಮಾಡಿದ್ದು ಶ್ರೀಹರಿಯ ಕ್ಷೇತ್ರದಲ್ಲಿ ಆದ್ದರಿಂದ ನಿರ್ವಿಘ್ನವಾಗಿ ಮುಗಿಸಬೇಕಾದ ಕರ್ತವ್ಯ ಅವನದೇ ಇದೆ. ಆದ್ದರಿಂದ ನಾವು ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅಂತ ರಂಗಕ್ಷೇತ್ರದಲ್ಲಿ ಕೂತು ನಿಮ್ಮೆಲ್ಲರಿಗೂ ರಂಗನಾಥನ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿ ದರ್ಶನ ಮುಗಿಸ್ಕೊಂಡು ಬಂದೆ. ಒಳ್ಳೆ ದರ್ಶನ ಆಯ್ತು. ದೇವರು ಆನಂದವಾಗಿ ಮಲಗಿದ್ದ, ಜನನೇ ಇಲ್ಲ. ಮಧ್ಯಾಹ್ನ ಊಟ ಮುಗಿದ ತಕ್ಷಣ 2 ಗಂಟೆಗೆ ಹೋಗಿ 2:15 ಬಂದೇ ಬಿಟ್ಟೆ. ಅಷ್ಟು ಅನಾಯಾಸವಾಗಿ, ಸ್ವಾಮಿ ಲೇಟ್ ಮಾಡ್ಬೇಡಪ್ಪ, 4 ಗಂಟೆಗೆ ಗೀತಾ ಪಾಠ ಶುರು ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸ್ವರ್ಣವರ್ಣ ತೀರ್ಥರಿಗೆ ನಮಸ್ಕಾರ ಮಾಡಿ ಹೋಗಿದ್ದಷ್ಟೇ. ಗುಂಪೇ ಇಲ್ಲ. 2 ಗಂಟೆಗೆ ಹೋದ್ರೆ 2:15 2:15 ಬಂದಾಯ್ತು ವಾಪಸ್ ಈ ಕಾರ್ಯಕ್ರಮ ಜಾಗಕ್ಕೆ. ಅಷ್ಟು ಅನಾಯಾಸ. ಗೀತೆ ಮಿಸ್ ಆಗ್ಬಾರ್ದು ಅಂತ ರಂಗನಾಥನ ಸಂಕಲ್ಪ. ಭಗವಂತ ಅನುಗ್ರಹ, ಗೀತಾ ಪಾಠ ಆರಂಭ ಆಗಿದೆ. ವಿಶೇಷವಾಗಿರತಕ್ಕಂತಹ ಒಂದು ಸಾಧನ ನಮ್ಮಿಂದ ಆಗ್ಲಿ, ನಿಮ್ಮೆಲ್ಲರಿಗೂ ಭಗವಂತನ ಪರಮಾನುಗ್ರಹ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಗೀತಾ ಚಿಂತನೆ ಮುಗಿಸ್ತಾ ಇದ್ದೇನೆ. ಮತ್ತೆ ಉಳಿದ ಭಾಗ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ತೆ.